ಭವತಿ ಯದನುಭಾವಾದೇಡಮು ಕೋಸ್ಪಿ ವಾಗ್ಮಿ ಜಡಮತಿರಪಿ ಜಂತು ಜಾಯತೆ ಪ್ರಾಜ್ಞಮೌಲಿ ಸಕಲವಚನ ಚೇತೋ ದೇವತಾ ಭಾರತಿ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೆ ಚ. ವೇದಿಕೆಯಲ್ಲಿ ಆಸೀನರಾಗಿರುವ ಸ್ವಾಮೀಜಿಯವರಿಗೆ, ಹಿರಿಯರಿಗೆ ಮತ್ತು ಇಲ್ಲಿರುವ ಎಲ್ಲ ಸಭ್ಯರಿಗೆ, ನಿಜವಾದ ಅರ್ಥದಲ್ಲಿ ಸಭ್ಯರ ಸಭೆ. ಈ ಕಾರ್ಯಕ್ರಮದಲ್ಲಿ ಇವತ್ತು ಭಾಗವಹಿಸುವಾಗ ನನಗೆ ಮತ್ತೆ ಮತ್ತೆ ಬರ್ತಾ ಇದ್ದಂಥ ಒಂದು ಯೋಚನೆ, ನಮ್ಮ ಆಕಾಶಕ್ಕೆ ಒಬ್ಬರು ಸೂರ್ಯರಾದರೆ ನಮ್ಮ ಕರ್ನಾಟಕದ ಕನ್ನಡಿಗರಿಗೆ ಇದ್ದ ಜ್ಞಾನ ಆಕಾಶಕ್ಕೆ ಇಬ್ಬರು ಸೂರ್ಯರಿದ್ದರು. ಆ ಇಬ್ಬರನ್ನು ದುರ್ದೈವವಶಾತ್ ನಾವು ಕಳೆದುಕೊಂಡಿದ್ದೇವೆ. ಒಬ್ಬರು ಬನ್ನಂಜೆ ಗೋವಿಂದಾಚಾರ್ಯರು, ಇನ್ನೊಬ್ಬರು KS ನಾರಾಯಣ ಆಚಾರ್ಯ ಅವರು. ಇಬ್ಬರನ್ನು ಕೂಡ ಕೇವಲ 1 ವರ್ಷದ ಅಂತರದಲ್ಲಿ ಕಳೆದುಕೊಂಡು ನಾವು ನಿಜವಾದ ಅರ್ಥದಲ್ಲಿ ಬಡವರಾಗಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಮೊದಲಿಗೆ ಬನ್ನಂಜೆಯವರ ಬಗ್ಗೆ ನೀವು ಮಾತನಾಡಿ ಅಂತ ಹೇಳಿದರು. ಆಮೇಲೆ ಈಗಾಗಲೇ ಅವರು ಹೇಳಿದ ಹಾಗೆ ಬನ್ನಂಜೆಯವರ ಬಗ್ಗೆ ಮಾತನಾಡುವುದಕ್ಕಿಂತ, ಯಾಕಂದರೆ ಅವರ ಬಗ್ಗೆ ನಾವೆಲ್ಲ ಅಭಿಮಾನಿಗಳೇ, ಹಾಗಾಗಿ ಅವರ ಬಗ್ಗೆ ಮಾತನಾಡುವುದಕ್ಕಿಂತ ಅವರ ಪ್ರೀತಿಯ ವಿಷಯಗಳಲ್ಲಿ ಒಂದಾದ ತತ್ವಜ್ಞಾನದ ಬಗ್ಗೆ ಮಾತನಾಡಬೇಕು ಅಂತ ಹೇಳಿದರು. ಇದು ಬನ್ನಂಜೆಯವರ ಕರ್ಮಭೂಮಿ. ಇಲ್ಲಿ ಇರೋರೆಲ್ಲರೂ ಕೂಡ ಬನ್ನಂಜೆಯವರ ಆ ಒಂದು ಜ್ಞಾನದ ಅಮೃತದ ಹನಿಗಳನ್ನು, ಕೆಲವು ಹನಿಗಳನ್ನು ಎಲ್ಲರೂ ಸವಿದವರೇ. ಅವರ ಶಿಷ್ಯರು, ಅವರ ಅಭಿಮಾನಿಗಳು, ಅವರ ಮಾತುಗಳನ್ನು ಗಂಟೆಗಟ್ಟಲೆ ಕೇಳಿದವರು, ಅವರ ಪುಸ್ತಕಗಳನ್ನು ಓದಿದವರು, ಇವರೆಲ್ಲರೂ ಇರುವಂಥ ಈ ಸಭೆಯಲ್ಲಿ ತತ್ವಜ್ಞಾನದ ಬಗ್ಗೆ ಮಾತನಾಡಬೇಕು ಅಂತ ಹೇಳಿದರೆ ಅದು ಒಂದು ರೀತಿಯಲ್ಲಿ ಕರಾವಳಿಗರಿಗೆ ಕಡಲು ತೋರಿಸಿದ ಹಾಗೆ ಅಂತ ನನಗನಿಸಿತು. ಹಾಗಾಗಿ ನಾನು ಭಾರತೀಯ ತತ್ವಜ್ಞಾನ ಅನ್ನೋ ವಿಚಾರವನ್ನು ಇಟ್ಟುಕೊಂಡಿದ್ರೂ ಕೂಡ ಇವತ್ತು ನಾನು ವಿಜಯಸಿಂಹ ಅವರಿಗೆ ಹೇಳಿದೆ, ವಿಷಯ ಇದೆ, ಆದರೆ ಈ ವಿಷಯದ ಬಗ್ಗೆ ಏನೂ ಮಾತನಾಡುವುದಿಲ್ಲ ಅಂತ. ಭಾರತೀಯ ತತ್ವಜ್ಞಾನದ ಅಧ್ಯಯನ ಅಂತ ಕೊಟ್ಟಿದ್ದಾರೆ ನನಗೆ ವಿಷಯ. ಈ ಅಧ್ಯಯನ ಹೇಗಾಗಬೇಕು ಅನ್ನೋದರ ಬಗ್ಗೆ ಮಾತ್ರ ನಾನು ಸ್ವಲ್ಪ ನನ್ನ ಒಂದಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ಳುತ್ತೇನೆ. ಮೊದಲನೇದಾಗಿ ಈ ನನ್ನ ಮಾತುಗಳನ್ನು ನಾನೊಂದು 2-3 ಭಾಗಗಳಾಗಿ ವಿಭಾಗಿಸ್ತೇನೆ. ಒಂದು, ಇವತ್ತಿನ ಅಧ್ಯಯನ, ತತ್ವಜ್ಞಾನದ ಅಧ್ಯಯನ ಯಾವ ರೀತಿಯಲ್ಲಿ ನಡೀತಾ ಇದೆ ಅಂತ ನೋಡುವುದಕ್ಕೆ ನಾನು 1-2 ಕಾಲೇಜುಗಳಲ್ಲಿ, ಯೂನಿವರ್ಸಿಟಿಗಳಲ್ಲಿ ಇರುವ ಸ್ನೇಹಿತರಲ್ಲಿ ಕೇಳಿದೆ, ಇವತ್ತು ಭಾರತೀಯ ತತ್ವಜ್ಞಾನದ ವಿಚಾರ ಎಲ್ಲಿಯಾದರೂ ನಡೀತಾ ಇದೆಯಾ? ಡಿಗ್ರಿ ಕೋರ್ಸ್ ನಡೀತಾ ಇದೆಯಾ? ಯಾವುದಾದ್ರೂ ಯೂನಿವರ್ಸಿಟಿಗಳಲ್ಲಿ ಪಾಠ ಮಾಡ್ತಾ ಇದ್ದಾರಾ? ಆಗ ಕೇಳಿದ ಅಷ್ಟು ಜನ ಹೇಳಿದರು, ಇವತ್ತು ಎಲ್ಲ ಯೂನಿವರ್ಸಿಟಿಗಳಲ್ಲಿ, ಕರ್ನಾಟಕದ ಎಲ್ಲ ಯೂನಿವರ್ಸಿಟಿಗಳಲ್ಲಿ, ಎಲ್ಲ ಕಾಲೇಜುಗಳಲ್ಲಿ ತತ್ವಜ್ಞಾನದ ಅಧ್ಯಯನವನ್ನು ನಿಲ್ಲಿಸಲಾಗಿದೆ. ಫಿಲಾಸಫಿ ಡಿಪಾರ್ಟ್ಮೆಂಟ್ ಹ್ಯಾಸ್ ಬಿನ್ ಕ್ಲೋಸ್ಡ್ ಅಂತ ಹೇಳಿ ಅವರು ಬಹಳ ದುಃಖದಿಂದ ಹೇಳಿದರು. ಹಾಗಾಗಿ ನಾವಿವತ್ತು ಅಧ್ಯಯನ ಅಂತ ಹೇಳಿ ಯಾವ ವ್ಯಕ್ತಿಗಳಿಗೆ, ಯಾವ ಜನಗಳಿಗೆ ನಾವಿವತ್ತು ಹೇಳಬೇಕು? ನನಗೆ ಗೊಂದಲ ಇದೆ. ಯಾಕಂದರೆ ಅಧ್ಯಯನ ನಡೀತಾ ಇದ್ರೆ, ವಿಶ್ವವಿದ್ಯಾಲಯಗಳಲ್ಲಿ, ಕಾಲೇಜುಗಳಲ್ಲಿ ಅಧ್ಯಯನ ನಡೀತಾ ಇದ್ರೆ, ಈ ಅಧ್ಯಯನ ಹೀಗಾಗ್ತಾ ಇದೆ, ಇದು ಹೀಗೆ ಸರಿಪಡಿಸಬೇಕು ಅಂತ ಹೇಳ್ಬೋದಾಗಿತ್ತು. ಆದರೆ ಡಿಪಾರ್ಟ್ಮೆಂಟ್ಗಳನ್ನೇ ಕ್ಲೋಸ್ ಮಾಡಿದ ಮೇಲೆ ನಾವು ಯಾರಿಗೆ ಹೇಳಬೇಕು? ನಮ್ಮದು ಅರಣ್ಯರೋಧನ ಆಗಿದೆ. ಮತ್ತು ಶಾಸ್ತ್ರೀಯವಾಗಿ ಭಾರತೀಯ ತತ್ವಜ್ಞಾನವನ್ನು ಕಲಿತಾ ಇರುವ ವಿದ್ಯಾರ್ಥಿಗಳು, ಅದು ಗುರುಕುಲ ಪದ್ಧತಿ ಇರ್ಬೋದು ಅಥವಾ ಯಾವುದೇ ಭಾರತೀಯ ಸಂಸ್ಕೃತಿಯ ಒಂದು ಶಿಕ್ಷಣ ಸಂಸ್ಥೆ ಇರ್ಬೋದು, ಅವರು ಈಗಾಗಲೇ ಅದನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ಹೇಳಬೇಕಾದ ಅವಶ್ಯಕತೆ ಇಲ್ಲ. ಇವತ್ತು ನಿಜವಾಗಿಯೂ ನಾವು ಹೇಳಬೇಕಾಗಿರುವುದು ಶಿಕ್ಷಣ ವ್ಯವಸ್ಥೆಯಲ್ಲಿ ಇರುವಂತಹ ಶಿಕ್ಷಣ ಸಂಸ್ಥೆಗಳು ಯಾವ ರೀತಿಯಲ್ಲಿ ಮಾಡಬೇಕಾಗಿತ್ತು ಈ ಕೆಲಸವನ್ನು ಅಂತ ಹೇಳಿ. ಹಾಗಾಗಿ ನನ್ನ ಒಂದಷ್ಟು ಚಿಂತನೆಗಳು ಇದ್ದಾವೆ, ಅದನ್ನು ನಾನು ನಿಮ್ಮ ಮುಂದೆ ಹಂಚಿಕೊಳ್ತೇನೆ. ಮುಖ್ಯವಾಗಿ 2 ಭಾಗಗಳಾಗಿ ಮಾಡ್ತೇನೆ. ಒಂದು, ಭಾರತೀಯ ಮತ್ತು ಜಗತ್ತಿನ ಬೇರೆ ತತ್ವಜ್ಞಾನಗಳ ಒಂದು ಸಮಕಾಲೀನ, ಒಂದು ತೌಲನಿಕವಾದಂಥ ಒಂದು ನೋಟ. ತತ್ವಶಾಸ್ತ್ರ ಅಥವಾ ತತ್ವಜ್ಞಾನ ಅಂತ ಹೇಳುವಂಥದ್ದು ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಅದು ಭಾರತದಲ್ಲಿ ವಿದ್ವತ್ತಿನ ಒಂದು ವಲಯ, ಜ್ಞಾನದ ಬಯಕೆ, ಜ್ಞಾನದ ತೃಷೆ ಇರುವವರು ಇರುವಂತಹ ಅಥವಾ ಅದರಲ್ಲಿ ತೊಡಗಿಸಿಕೊಂಡಿರುವಂತಹ ಒಂದು ಕ್ಷೇತ್ರ. ಇದು ಅನೇಕ ಪ್ರಶ್ನೆಗಳನ್ನು ಎತ್ತಿಕೊಂಡು ಅವುಗಳಿಗೆ ಉತ್ತರ ಕೊಡುವಂಥ ಒಂದು ಕ್ಷೇತ್ರ.
ಅದು ಈ ವಿಶ್ವದ ಸೃಷ್ಟಿ ಹೇಗಾಯಿತು ಅನ್ನೋದಿರಬಹುದು, ಮನುಷ್ಯನ ಅಥವಾ ಜೀವಿಗಳ ಸೃಷ್ಟಿ ಹೇಗಾಯಿತು ಅನ್ನೋದಿರಬಹುದು, ಅಥವಾ ನಮ್ಮ ಈ ಬದುಕಿನ ಉದ್ದೇಶ ಏನು ಅನ್ನೋದಾಗಿರಬಹುದು. ಹೀಗೆ ನಮ್ಮ ಎಲ್ಲರ ತಲೆಯಲ್ಲಿ ನಮ್ಮ ಜೀವನಗಳಲ್ಲಿ ಒಂದಲ್ಲ ಒಂದು ಬಾರಿ ಬರುವಂತಹ ಅತ್ಯಂತ ಗಾಢವಾದ ಗೂಢವಾದ ಪ್ರಶ್ನೆಗಳನ್ನು ಮುಂದಿಟ್ಟುಕೊಂಡು ಅವುಗಳಿಗೆ ಉತ್ತರ ಹುಡುಕುವಂತಹ ಕ್ಷೇತ್ರವೇ ತತ್ವಜ್ಞಾನ. ಅದು ಭಾರತ ಇರಲಿ ಅಥವಾ ಹೊರಗಿನ ದೇಶಗಳಿರಲಿ, ಇಂತಹ ಅತ್ಯಂತ ಗಹನವಾದ ಪ್ರಶ್ನೆಗಳನ್ನೇ ಅವರು ಮುಂದಿಟ್ಟುಕೊಂಡು ಹೊರಡುತ್ತಾರೆ. ಮತ್ತು ಇಲ್ಲಿ ಎರಡು ರೀತಿಯ ಮುಖ್ಯವಾದ ಪ್ರಭೇದಗಳನ್ನು ನಾವು ನೋಡ್ತೇವೆ. ಜಗತ್ತಿನ ತತ್ವಜ್ಞಾನದ ಬಗ್ಗೆ ಮಾತನಾಡುವುದಾದರೆ ಅಲ್ಲಿ ಫಿಲಾಸಫಿ ಅಂತ ಹೇಳ್ತಾರೆ. ಫಿಲಾಸಫಿ ಅನ್ನೋದರ ಶಬ್ದ ಅದು ಗ್ರೀಕ್ ಶಬ್ದ. ಅದರ ಅರ್ಥ ಕೂಡ ಜ್ಞಾನದ ಹಸಿವು ಅಥವಾ ಜ್ಞಾನದ ಆಸಕ್ತಿ ಅಂತ ಹೇಳಿ. ಅದು ಲವ್ ಆಫ್ ವಿಸ್ಡಮ್ ಅಂತ ಅವರು ಇಂಗ್ಲಿಷ್ಗೆ ಅದನ್ನು ಭಾಷಾಂತರ ಮಾಡಿಕೊಳ್ತಾರೆ. ಸ್ವಲ್ಪ ಹೊರಗಿನ ದೇಶಗಳಲ್ಲಿ ಈ ಫಿಲಾಸಫಿ ಅನ್ನೋದು ಹೇಗೆ ಮುಂದುವರಿಯಿತು, ಹೇಗೆ ಬೆಳೆದು ಬಂತು ಅನ್ನೋದನ್ನು ನಾವು ನೋಡುವುದಾದರೆ, ಜಗತ್ತಿನಲ್ಲಿ ಮೊದಲ ಬಾರಿಗೆ ಫಿಲಾಸಫಿ ಅನ್ನುವ ಶಬ್ದ ಬಂದದ್ದು ಗ್ರೀಕ್ ಭಾಷೆಯಲ್ಲಿ. ಕ್ರಿಸ್ತ ಪೂರ್ವ, ನಾವಿವತ್ತು ಸಾಮಾನ್ಯ ಶಕ ಪೂರ್ವ ಅಂತ ಹೇಳ್ತೇವೆ, ಇವತ್ತಿಗಿಂತ 2700 ವರ್ಷಗಳಷ್ಟು ಹಿಂದೆ ಕ್ರಿಸ್ತ ಪೂರ್ವ 7ನೇ ಶತಮಾನದಲ್ಲಿ ಈ ಫಿಲಾಸಫಿಯ ಒಂದು ಉಗಮ ಆಯಿತು ಅಂತ ಹೇಳ್ಬೋದು. ಶಬ್ದದ ಉಗಮ ಆಗದೇ ಇದ್ರೂ ಕೂಡ ಆ ಒಂದು ಚಿಂತನೆಯ, ಆ ಒಂದು ಪರಿಕಲ್ಪನೆಯ ಉಗಮ ಆಗ ಆಯಿತು. ಥೇಲ್ಸ್ ಅನ್ನು ನಾವು ಮೊದಲ ತತ್ವಜ್ಞಾನಿ ಅಥವಾ ಫಿಲಾಸಫರ್ ಅಂತ ಹೇಳ್ತೇವೆ. ಈ ಫಿಲಾಸಫರ್ ಮತ್ತು ತತ್ವಜ್ಞಾನಿ ಅಂತ ಹೇಳುವಂಥದ್ದು ಅಥವಾ ಫಿಲಾಸಫಿ ಮತ್ತು ತತ್ವಜ್ಞಾನ ಅಂತ ಹೇಳುವಂಥದ್ದು ಎರಡು ಶಬ್ದಗಳಿಗೆ ಸ್ವಲ್ಪ ಮಟ್ಟಿನ ವ್ಯತ್ಯಾಸ ಇದೆ. ಅದನ್ನು ನಾವು ಮುಂದೆ ನೋಡೋಣ. ಥೇಲ್ಸ್ ಆಫ್ ಮಿಲಿಟಸ್ ಅಂತ ಹೇಳಿ, ಮಿಲಿಟಸ್ ಅನ್ನೋದು ಟರ್ಕಿಯಲ್ಲಿ ಇದ್ದ, ಇವತ್ತಿನ ಟರ್ಕಿಯಲ್ಲಿ ಇರುವಂತಹ ಒಂದು ಸಣ್ಣ ಊರು. ಅಲ್ಲಿ ಇದ್ದ ಥೇಲ್ಸ್, ಅವನನ್ನು ನಾವು ಮೊದಲ ತತ್ವಜ್ಞಾನಿ ಜಗತ್ತಿನಲ್ಲಿ, ಅಂದರೆ ನಾನು ಜಗತ್ತಿನಲ್ಲಿ ಅಂತ ಹೇಳುವಾಗ ಪಾಶ್ಚಾತ್ಯ ಅಂತ ನೀವು ಅರ್ಥ ಮಾಡಿಕೊಳ್ಬೇಕು. ಆ ಜಗತ್ತಿನಲ್ಲಿ ಇದ್ದಂತಹ ಒಬ್ಬ ತತ್ವಜ್ಞಾನಿ ಅಂತ ನಾವು ಹೇಳ್ತೇವೆ. ಅವನು ಅನೇಕ ಈ ರೀತಿಯ ಪ್ರಶ್ನೆಗಳನ್ನು ಇಟ್ಟುಕೊಂಡು ಅವುಗಳಿಗೆ ತಾರ್ಕಿಕವಾದ ಉತ್ತರಗಳನ್ನು ಹುಡುಕುವುದು ಹೇಗೆ ಅನ್ನೋದ್ರ ಬಗ್ಗೆ ಮೊದಲ ಬಾರಿಗೆ ಚಿಂತನೆ ನಡೆಸಿದವನು ಅಂತ ಹೇಳ್ತಾರೆ. ಅವನ ಒಂದು ಚಿಂತನೆಯನ್ನು ನಾನು ಮಾತನಾಡುವ ಎಲ್ಲ ವಿಚಾರಗಳು ಕೂಡ ನಿಮಗೆ ಒಂದು ರೀತಿಯ ಕೊಲಾಜಿನ ಹಾಗೆ ಕಾಣಬಹುದು, ಅಂದರೆ ಬಿಡಿ ಬಿಡಿಯಾದ ಚಿತ್ರಗಳ ಹಾಗೆ ಕಾಣಬಹುದು. ಕೊನೆಯ ಹಂತಕ್ಕೆ ಬರುವಾಗ ಆ ಎಲ್ಲ ಬಿಡಿ ಚಿತ್ರಗಳಿಗೆ ಒಂದು ಇಡೀ ರೂಪ ಸಿಗಬಹುದೋ ಏನೋ, ಅದು ಸಿಗದೇನೂ ಹೋಗಬಹುದು, ಸಿಗಬಹುದು ಅನ್ನೋ ಆಶಾವಾದ ನನ್ನದು. ಥೇಲ್ಸ್ ಏನು ಮಾಡ್ತಾನೆ, ಒಂದಷ್ಟು ಚಿಂತನೆಗಳನ್ನು ಮುಂದೆ ಇಡ್ತಾನೆ. ಅವನ ಜೀವನದ ಅತ್ಯಂತ ಮುಖ್ಯವಾದ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಈ ಜಗತ್ತಿನಲ್ಲಿ ಎಲ್ಲ ಜೀವಿಗಳು ಎಲ್ಲಿಂದ ಬಂತು, ಜೀವಿಯ ಉತ್ಪನ್ನ ಅಥವಾ ಜೀವದ ಉತ್ಪನ್ನ ಹೇಗಾಯಿತು ಅಂತ ಹೇಳಿ ಅವನ ಒಂದು ಪ್ರಶ್ನೆ. ಅದಕ್ಕೆ ಬಹಳಷ್ಟು ವರ್ಷಗಳ ಕಾಲ ಚಿಂತನೆಯನ್ನು ನಡೆಸಿ ಕೊನೆಗೆ ಅವನು ಹೇಳ್ತಾನೆ, ಒಂದು ಜೀವದ ಉತ್ಪನ್ನ ಆಗಬೇಕಾದ್ರೆ, ಒಂದು ಜೀವದ ಸೃಷ್ಟಿ ಆಗಬೇಕಾದ್ರೆ 4 ವಿಚಾರಗಳು ಬೇಕು. ಒಂದು, ಆ ಜೀವದ ಉತ್ಪನ್ನ ಆಗುವುದಕ್ಕೆ ಅತ್ಯಂತ ಅಗತ್ಯವಾದ ಒಂದು ವಸ್ತು ಇರಬೇಕು, ಮತ್ತು ಆ ಜೀವ ಉತ್ಪನ್ನವಾದ ಮೇಲೆ ಅದು ಜೀವಿಸುವುದಕ್ಕೆ ಬೇಕಾದ ಅತ್ಯಂತ ಅವಶ್ಯಕವಾದಂಥ ಒಂದು ವಸ್ತು ಇರಬೇಕು. ಮತ್ತೆ ಆ ವಸ್ತು ಹರಿಯುವ ಗುಣ ಇರಬೇಕು ಅದಕ್ಕೆ. ಯಾಕಂದ್ರೆ ಹರಿಯುವ ಗುಣ ಇಲ್ಲದೆ ಹೋದ್ರೆ, ಚಲನಶೀಲತೆ ಇಲ್ಲದೆ ಹೋದ್ರೆ ಅದು ಸೃಷ್ಟಿಯನ್ನು ಮಾಡುವುದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಚಲನಶೀಲವಾಗಿರಬೇಕು ಮತ್ತು ತನ್ನ ರೂಪವನ್ನ ಬೇರೆ ಇನ್ನೊಂದು ರೂಪಕ್ಕೆ ಪರಿವರ್ತನೆ ಮಾಡುವಂತ ಶಕ್ತಿ ಇರಬೇಕು. ಈ 4 ಗುಣಗಳು ಇದ್ರೆ ಅಂತಹ ವಸ್ತು ಜೀವದ ಸೃಷ್ಟಿಗೆ ಕಾರಣವಾಗಬಹುದು ಅನ್ನುವುದನ್ನ ಅನೇಕ ವರ್ಷಗಳ ಚಿಂತನೆಯನ್ನು ಮಾಡಿ ಕೊನೆಗೆ ಅವನು ಕಂಡು ಹಿಡಿತಾನೆ. ಹೀಗೆ ಯೋಚನೆ ಮಾಡ್ತಾ ಮಾಡ್ತಾ ಕೊನೆಗೆ ಅವನು ಹೇಳ್ತಾನೆ, ಎಲ್ಲ ವಸ್ತುಗಳಿಗಿಂತ ನೀರು ಅನ್ನುವುದು ಈ ಎಲ್ಲ 4 ಗುಣಗಳನ್ನ ಹೊಂದಿರುವಂಥದ್ದು. ಯಾಕಂದ್ರೆ ಅದು ಪ್ರತಿಯೊಂದು ಜೀವಕ್ಕೂ ಅದರ ಸೃಷ್ಟಿಗೂ ಅತ್ಯಂತ ಅಗತ್ಯವಾದದ್ದು, ಮತ್ತು ಪ್ರತಿಯೊಂದು ಸೃಷ್ಟಿ ಆದಮೇಲೆ ಅದರ ಜೀವನಕ್ಕೆ ಅತ್ಯಂತ ಅಗತ್ಯವಾದಂಥ ಅವಶ್ಯಕವಾದಂಥ ವಸ್ತು, ಹರಿಯುವ ಗುಣವುಳ್ಳದ್ದು ಮತ್ತು ಬೇರೆ ಬೇರೆ ರೂಪಗಳನ್ನು ಧರಿಸುವಂಥದ್ದು. ಹಾಗಾಗಿ ನೀರು ಅನ್ನೋದು ಈ ಜಗತ್ತಿನ ಎಲ್ಲ ಸೃಷ್ಟಿಕ್ರಿಯೆಯ ಹಿಂದೆ ಇರುವಂತಹ ಅತ್ಯಂತ ಅಗತ್ಯವಾದ ವಸ್ತು ಅನ್ನೋದನ್ನ ಅವನು ಹೇಳ್ತಾನೆ. ಇದು ಥೇಲ್ಸ್ನ ಒಂದು ಥಿಯರಿ ಅಂತ ನಾವು ಹೇಳ್ತೇವೆ. ಥೇಲ್ಸ್ ಆದಮೇಲೆ ಸಾಕ್ರೆಟಿಸ್ ಬರ್ತಾನೆ. ಅದರ ಮಧ್ಯದಲ್ಲಿ ಸುಮಾರು ಜನ ಬರ್ತಾರೆ, 50-60 ವರ್ಷಗಳ ಅಂತರದಲ್ಲಿ. ಸಾಕ್ರೆಟಿಸ್ ಬರ್ತಾನೆ. ಅವನು ಕ್ರಿಸ್ತ ಪೂರ್ವ 5ನೇ ಶತಮಾನದಲ್ಲಿದ್ದವನು. ಅವನು ಈ ಒಂದು ಚಿಂತನೆ ಮಾಡುವುದು ಹೇಗೆ, ತಾರ್ಕಿಕವಾಗಿ ಯಾವುದೇ ಒಂದು ವಿಚಾರವನ್ನ ಒಂದು ಫೈನಲ್ ಕನ್ಕ್ಲೂಷನ್ಗೆ ತರುವುದು ಹೇಗೆ ಅನ್ನೋದ್ರ ಬಗ್ಗೆ ಅವನು ಒಂದಷ್ಟು ಯೋಚನೆಯನ್ನು ಮಾಡ್ತಾನೆ. ಅವನು ಕೇಳುವ ಒಂದು ಪ್ರಶ್ನೆ, ಪ್ರತಿಯೊಬ್ಬ ಮನುಷ್ಯನಿಗೂ ಅವನು ಕೊಡುವ ಸ್ಟೇಟ್ಮೆಂಟ್ ಏನು ಅಂತ ಹೇಳಿದ್ರೆ, ಜೀವನದಲ್ಲಿ ಜ್ಞಾನ ಇಲ್ಲದೆ ಹೋದರೆ ಆ ಜೀವನ ವ್ಯರ್ಥ. ನೀವು ಆ ಜೀವನವನ್ನು ಬದುಕಬೇಕಾಗೇ ಇಲ್ಲ. ಸತ್ರು ಜೀವ ಇದ್ರು, ಬದುಕಿದ್ರು, ಸತ್ತಿದ್ರು ಏನು ವ್ಯತ್ಯಾಸ ಇಲ್ಲ. ಜ್ಞಾನ ಅತ್ಯಂತ ಮುಖ್ಯ ಅಂತ ಹೇಳ್ತಾನೆ. ಯಾಕೆ ಅಂತ ಕೇಳುವಾಗ, ಒಬ್ಬ ಮನುಷ್ಯ ಬದುಕಬೇಕಾದ್ರೆ ಅವನ ಮೂಲಭೂತವಾದ ಪ್ರಶ್ನೆ ಯಾವ ರೀತಿ ಬದುಕಬೇಕು.
ನಾನು ಅತ್ಯಂತ ಯೋಗ್ಯ ರೀತಿಯಲ್ಲಿ ಬದುಕಬೇಕೋ, ಶಿಷ್ಟ ರೀತಿಯಲ್ಲಿ ಬದುಕಬೇಕೋ, ಇಲ್ಲ ದುಷ್ಟ ರೀತಿಯಲ್ಲಿ ಬದುಕಬೇಕು ಅಂತ. ಗುಡ್ ಆರ್ ಈವಿಲ್ ಅನ್ನುವ ಒಂದು 2 ಪ್ರಶ್ನೆಗಳನ್ನು ಇಟ್ಟುಕೊಂಡು ಅವನು ಹೇಳ್ತಾನೆ, ಇಲ್ಲ, ಪ್ರತಿಯೊಬ್ಬನ ಆಶೆ ಇರುವಂಥದ್ದು ನಾನು ಒಳ್ಳೆಯ ಬದುಕನ್ನು ಬದುಕಬೇಕು, ಶಿಷ್ಟ ಬದುಕನ್ನು ಬದುಕಬೇಕು. ಶಿಷ್ಟವಾಗಿ ಬದುಕಬೇಕಾದ್ರೆ ನಿಮಗೆ ಏನಿರಬೇಕು, ನಿಮಗೆ ಯಾವುದು ಶಿಷ್ಟ ಯಾವುದು ದುಷ್ಟ ಅನ್ನೋದು ಗೊತ್ತಿರಬೇಕು. ಮತ್ತು ಈ ಶಿಷ್ಟ ಮತ್ತು ದುಷ್ಟ ಅಂತ ಹೇಳುವಂಥದ್ದು, ಗುಡ್ ಆ್ಯಂಡ್ ಈವಿಲ್ ಅಂತ ಹೇಳುವಂಥದ್ದು, ಅದು ಪರಸ್ಪರ ವಿರೋಧ ಅಲ್ಲ. ಒಬ್ಬ ಮನುಷ್ಯ ಚೆನ್ನಾಗಿ ಬದುಕ್ತಾ ಇಲ್ಲ ಅಂತ ಹೇಳಿದ್ರೆ ಅವನು ಬಹಳ ಕೆಟ್ಟದಾಗಿ ಬದುಕ್ತಾ ಇದ್ದಾನೆ ಅಂತ ಅರ್ಥ ಅಲ್ಲ, ಅವನು ಸಾಮಾನ್ಯ ಬದುಕನ್ನು ಬದುಕ್ತಾ ಇರಬಹುದು. ಹಾಗಾಗಿ ಗುಡ್ ಆ್ಯಂಡ್ ಈವಿಲ್ ಆರ್ ನಾಟ್ ಆಪೋಸಿಟ್ ಟು ಈಚ್ ಅದರ್ ಅಂತ ಹೇಳ್ತಾನೆ. ಅವನು ಹೇಳುವಂಥದ್ದು ದೇ ಆರ್ ಅಬ್ಸಲ್ಯೂಟ್ಸ್, ಅವುಗಳೆರಡೂ ಕೂಡ ಏನು ಜಗತ್ತಿನ 2 ಧ್ರುವಗಳು ಅಷ್ಟೇನೆ, ಬದುಕಿನ 2 ಧ್ರುವಗಳು. ಹಾಗಾಗಿ ಯಾವುದು ಶಿಷ್ಟ ಯಾವುದು ಅಲ್ಲ ಅನ್ನೋದು ಗೊತ್ತಾಗಬೇಕಾದ್ರೆ ನನಗೆ ಜ್ಞಾನದ ಅವಶ್ಯಕತೆ ಇದೆ. ನಾನು ಪ್ರತಿಯೊಂದನ್ನು ಕೂಡ ನಿಷ್ಕರ್ಷೆ ಮಾಡಿ ಯಾವುದು ನನಗೆ ಒಳ್ಳೆಯದು ಯಾವುದು ಕೆಟ್ಟದು ಅನ್ನೋದನ್ನು ಮಾಡುವುದಕ್ಕೆ ಜ್ಞಾನ ಬೇಕು. ಹಾಗಾಗಿ ಜ್ಞಾನವೇ ಎಲ್ಲದಕ್ಕೂ ಮೂಲ. ಜ್ಞಾನ ಇಲ್ಲದೆ ಹೋದರೆ ನನ್ನ ಬದುಕು ಅದು ಯಾವುದೇ ಒಂದು ಮೊರಾಲಿಟಿ ಇಲ್ಲದ, ಯಾವುದೇ ಒಂದು ಒಳ್ಳೆಯ ಉದ್ದೇಶ ಇಲ್ಲದ ನಿರುದ್ದೇಶವಾದ ಬದುಕಾಗಬಹುದು, ಜೀವನವಾಗಬಹುದು. ಹಾಗಾಗಿ ಪ್ರತಿಯೊಂದಕ್ಕೂ ಜ್ಞಾನವೇ ಮೂಲ ಅನ್ನುವ ಒಂದು ಕನ್ಕ್ಲೂಷನ್ಗೆ, ಒಂದು ಅಂತಿಮ ನಿರ್ಣಯಕ್ಕೆ ಬರ್ತಾನೆ. ಕೊನೆಗೆ ಹೇಳ್ತಾನೆ, ಜ್ಞಾನ ಇಲ್ಲದ ಬದುಕು ಅದು ವ್ಯರ್ಥ. ಇದು ಸಾಕ್ರೆಟಿಸ್ ಕೊಡುವಂಥ ಒಂದು ಕನ್ಕ್ಲೂಷನ್, ಒಂದು ಚಿಂತನೆ. ಅದೇ ರೀತಿಯಲ್ಲಿ ಅವನು ಪ್ರಶ್ನೆ ಮತ್ತು ಉತ್ತರಗಳ ರೂಪದಲ್ಲಿ, ನಿಮಗೆ ಗೊತ್ತಿರಬಹುದು ಸಾಕ್ರೆಟಿಸ್ನ ಬದುಕು ಯಾವ ರೀತಿಯಲ್ಲಿ ಇತ್ತು ಅಂತ. ಅವನು ಕೊನೆಗೆ ಅವನಿಗೆ ಇವನ ಪ್ರಶ್ನೆಗಳನ್ನು ಸಹಿಸಿಕೊಳ್ಳಿಕ್ಕೆ ಆಗುದಿಲ್ಲ ಅಂತ ಹೇಳಿ ವಿಷ ಕೊಟ್ಟು ಸಾಯಿಸ್ತಾರೆ. ಪ್ರಶ್ನೆ ಮತ್ತು ಉತ್ತರಗಳ ಮೂಲಕವೇ ಜ್ಞಾನದ ಒಂದು ಪ್ರಸಾರ ಅಥವಾ ಜ್ಞಾನದ ಒಂದು ಬೆಳವಣಿಗೆಯನ್ನು ಮಾಡಬೇಕು ಅಂತ ಹೇಳಿ ಅವನ ಪ್ರಶ್ನೆಗಳು ಯಾವ ರೀತಿ ಇರ್ತಾ ಇತ್ತು ಅಂದ್ರೆ, ನಿಮ್ಮ ದೇವರು ಸರ್ವಶಕ್ತನೋ ಅಥವಾ ನಿಮ್ಮ ದೇವರಿಗೆ ಎಲ್ಲವೂ ಗೊತ್ತಿದೆಯೋ ಅನ್ನೋ ಒಂದು ಪ್ರಶ್ನೆ. ಆಗ ಶಿಷ್ಯ ಹೇಳ್ತಾನೆ, ಹೌದು, ಅವರಿಗೆಲ್ಲರಿಗೂ ಎಲ್ಲವೂ ಗೊತ್ತಿದೆ, ಯಾಕೆಂದ್ರೆ ಅವರು ದೇವರು. ಆಗ ಇವನು ಕೇಳ್ತಾನೆ, ಹಾಗಾದ್ರೆ 2 ದೇವರು ಪರಸ್ಪರ ಜಗಳ ಆಡೋದಿಲ್ವೋ? ನಮ್ಮ ಪುರಾಣಗಳಲ್ಲೂ ಬರುತ್ತದೆ, ಗ್ರೀಕರ ಪುರಾಣಗಳಲ್ಲಂತೂ ಅವರ ಪುರಾಣಗಳು ಇರುವುದೇ ಎಲ್ಲ ದೇವರುಗಳು ಪರಸ್ಪರ ಜಗಳ ಆಡುವುದೇ ಕಥೆಗಳು. ಹಾಗಾಗಿ ಶಿಷ್ಯ ಹೇಳ್ತಾನೆ, ಹೌದು, ಜಗಳ ಆಡ್ತಾರೆ. ಅವರಿಗೆಲ್ಲವೂ ಗೊತ್ತಿದೆ, ಯಾವುದು ಸರಿ ಅನ್ನೋದು ಗೊತ್ತಿದೆ, ಹಾಗಿದ್ದು ಕೂಡ ಅವರು ಜಗಳ ಆಡ್ತಾರೆ ಅಂತ ಹೇಳಿದ್ರೆ ಸರಿ ಯಾವುದು ಅನ್ನುವುದರ ವಿಚಾರದಲ್ಲಿ ಅವರಿಗೆ ಸ್ಪಷ್ಟತೆ ಇಲ್ಲ ಅಂತ ಆಯ್ತಲ್ವಾ? ಶಿಷ್ಯ ಹೇಳ್ತಾನೆ, ಹೌದು, ಹಾಗಿದ್ದ ಮೇಲೆ ಮಾತ್ರ ಜಗಳ ಆಗೋದಲ್ವ, ಇಬ್ಬರಿಗೆ ಸಹಮತ ಇದ್ರೆ ಜಗಳ ಎಲ್ಲಿಂದ? ಹಾಗಾಗಿ ಇಬ್ಬರಿಗೂ ಒಂದು ವಿಚಾರದ ಬಗ್ಗೆ ಇದು ಸರಿ, ಇದು ಏನು ಕರೆಕ್ಟ್ ಅಂತ ಹೇಳಿ ಇಬ್ಬರಿಗೂ ಸಹಮತ ಇದ್ರೆ ಜಗಳ ಇಲ್ಲ. ಜಗಳ ಶುರುವಾಗುವುದು ಇಬ್ಬರಿಗೂ ಭಿನ್ನಮತ ಇದ್ದಾಗ. ಹಾಗಾಗಿ ಹೌದು, ಅವರಿಗೆ ಯಾವುದು ಸರಿ ಅನ್ನೋದು ಗೊತ್ತಿಲ್ಲ, ಅದ್ರ ಬಗ್ಗೆ ಅಸ್ಪಷ್ಟತೆ ಇದೆ ಅಂತ ಶಿಷ್ಯ ಹೇಳ್ತಾನೆ. ಹಾಗಾಗಿ ಇವನು ಕನ್ಕ್ಲೂಷನ್ಗೆ ಬರ್ತಾನೆ, ಅಂತಿಮ ನಿರ್ಣಯಕ್ಕೆ ಬರ್ತಾನೆ, ಹಾಗಾದ್ರೆ ನಿಮ್ಮ ದೇವರಿಗೆ ಎಲ್ಲವೂ ಗೊತ್ತಿಲ್ಲ. ಈ ರೀತಿಯ, ಅಂದ್ರೆ ನಾನು ಈ ನಿರ್ಣಯ ಸತ್ಯ ಸರಿ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಒಂದು ನಿರ್ಣಯಕ್ಕೆ ಬರಬೇಕಾದ್ರೆ ಈ ರೀತಿಯ ಪ್ರಶ್ನೋತ್ತರಗಳ ಒಂದು ಮಾದರಿಯನ್ನು ಇಟ್ಟುಕೊಳ್ಳುವುದನ್ನ ಅವನು ಆ ಜಗತ್ತಿಗೆ, ಪಾಶ್ಚಾತ್ಯ ಜಗತ್ತಿಗೆ ಕಲಿಸಿದ. ಅದಾದ ಮೇಲೆ ಸಾಕ್ರೆಟಿಸ್ನ ನಂತರ ಪ್ಲೇಟೋ ಬರ್ತಾನೆ. ಪ್ಲೇಟೋ ಅವನು ಕೂಡ ಬಹಳ ದೊಡ್ಡ ತತ್ವಜ್ಞಾನಿ. ಅವನು ಹೇಳುವಂತ ಒಂದು ವಿಚಾರ ಏನಂತ ಹೇಳಿದ್ರೆ, ಪ್ರತಿಯೊಂದು ಜಗತ್ತಿನಲ್ಲಿ ನಾವು ಕಾಣುವಂತ ಎಲ್ಲ ವಸ್ತುಗಳು ಕೂಡ ಅದು ಆ ವಸ್ತುಗಳಲ್ಲ, ವಸ್ತುಗಳ ನೆರಳುಗಳು ಅಂತ. ಉದಾಹರಣೆಗೆ ನಾನೀಗ ಹಾಳೆಯನ್ನು ನೋಡ್ತಾ ಇದ್ದೇನೆ, ಇದು ಹಾಳೆ ಅಲ್ಲ, ಹಾಳೆಯ ನೆರಳು. ನಾನು ಮಾತನಾಡ್ತಾ ಇರುವ ಮಾತು, ಇದು ಮಾತು ಅಲ್ಲ, ಮಾತಿನ ನೆರಳು. ಇಲ್ಲಿ ಕಾಣ್ತಾ ಇರುವ ಬಿಳಿ ಬಣ್ಣ, ಅದು ಬಿಳಿ ಬಣ್ಣ ಅಲ್ಲ, ಬಿಳಿ ಬಣ್ಣದ ನೆರಳು. ಹೀಗೆ ನಾವು ಜಗತ್ತಿನಲ್ಲಿ ಕಾಣುವ ಎಲ್ಲ ವಿಚಾರಗಳು, ಎಲ್ಲ ವಸ್ತುಗಳು, ಎಲ್ಲ ಸಂಗತಿಗಳು ಕೂಡ ಅವುಗಳ ಅಲ್ಲ, ಅವುಗಳ ನೆರಳುಗಳು ಮಾತ್ರ ಅಂತ ಈ ಒಂದು ಹೊಸ ಕಲ್ಪನೆಯನ್ನ ಪ್ಲೇಟೋ ತಂದ. ಇದಕ್ಕೆ ಅವನು ಫಾರ್ಮ್ಸ್ ಅಂತ ಹೇಳ್ತಾನೆ. ಇಂಗ್ಲಿಷ್ನಲ್ಲಿ ಅಥವಾ ಗ್ರೀಕಿನಲ್ಲಿ ಫಾರ್ಮ್ಸ್ ಅಂತ ಹೇಳಿದ್ರೆ, ಯಾವುದೋ ಒಂದು ಮೂಲ ವಸ್ತು ಇದೆ, ಆ ಮೂಲ ವಸ್ತು ನಮ್ಮ ಪೂರ್ವ ಜನ್ಮದಲ್ಲಿ ನಮಗೆ ಅದರ ಪರಿಚಯ ಆಗಿದೆ, ಅದನ್ನು ನಾವು ಈ ಜಗತ್ತಿನಲ್ಲಿ ನೋಡ್ತಾ ಇದ್ದೇವೆ, ಹಾಗಾಗಿ ನನಗೆ ಗುರುತು ಸಿಗ್ತಾ ಇದೆ. ನನಗೆ ಒಬ್ಬರು ಮನುಷ್ಯರನ್ನು ನೋಡಿದ್ರೆ ಇವ ಮನುಷ್ಯ ಅಂತ ಗುರುತು ಹಿಡಿಯುವುದು ಹೇಗೆ ಅಂತ ಹೇಳಿದ್ರೆ, ನನ್ನ ಪೂರ್ವ ಜನ್ಮದಲ್ಲಿ ಒಬ್ಬ ಮನುಷ್ಯ ಒಂದು ಮೂಲ ಆಕೃತಿಯನ್ನು ನನಗೆ ನನ್ನ ಒಂದು ಸ್ಮರಣೆಯಲ್ಲಿ ಇತ್ತು. ಆ ಮೂಲ ಆಕೃತಿಯನ್ನು ನಾನು ಮನಸ್ಸಿನಲ್ಲಿ ಇಟ್ಟುಕೊಂಡು ಇವನು ಮನುಷ್ಯ, ಇದು ಬೆಕ್ಕು, ಇದು ಏನು ಬಣ್ಣ ಅಂತ ನಾನು ಗುರುತು ಹಿಡಿತೇನೆ ಅನ್ನೋ ಒಂದು ವಿಚಾರವನ್ನು ಅವನು ಹೇಳ್ತಾನೆ. ಇದು ಕೂಡ ಅಂದ್ರೆ ಆಗಿನ ಕಾಲಕ್ಕೆ ಇದೊಂದು ದೊಡ್ಡ ಕ್ರಾಂತಿಕಾರಿ ಯೋಚನೆ ಅಂತ ಅವನ ಲೆಕ್ಕ. ಹಾಗೆ ಆ ಫಾರ್ಮ್ಸ್ ಅನ್ನೋ ಒಂದು ಕಲ್ಪನೆಯನ್ನ ಅವನು ಹೇಳುವಾಗ ಅವನ ಶಿಷ್ಯ ಬರ್ತಾನೆ. ಅವನ ಶಿಷ್ಯ ಬಂದು ಅವನು ಅರಿಸ್ಟಾಟಲ್ನ ಬಗ್ಗೆ ನೀವೆಲ್ಲ ಕೇಳಿದ್ದೀರಿ, ಎಲ್ಲ ಹೆಸರುಗಳನ್ನು ನೀವು ಕೇಳಿರುವಂಥದ್ದೇ. ಅರಿಸ್ಟಾಟಲ್ ಬಂದಾಗ ಪ್ಲೇಟೋ ಅಕಾಡೆಮಿ ಅಂತ ಒಂದು ದೊಡ್ಡ ಶಾಲೆಯನ್ನು ನಡೆಸ್ತಾ ಇರ್ತಾನೆ. ಇವತ್ತು ಕೂಡ ನಾವು ಅಕಾಡೆಮಿ ಅನ್ನುವ ಶಬ್ದವನ್ನು ಬಳಸ್ತಾ ಇದ್ದೇವೆ ನಮ್ಮ ಶಿಕ್ಷಣ ವಲಯದಲ್ಲಿ. ಆ ಹೆಸರನ್ನು ಕೊಟ್ಟವನು ಪ್ಲೇಟೋ. ಅವನ ಶಿಷ್ಯನಾಗಿ ಬರುವಂಥವನು ಅರಿಸ್ಟಾಟಲ್. ಅವನು ಹೇಳ್ತಾನೆ, ಇದು ಸಾಧ್ಯ ಇಲ್ಲ,
ಈ ಫಾರ್ಮ್ಸ್ ಅಂತ ಏನು ನೀವು ಮೂಲ ಆಕೃತಿ ಎಲ್ಲವೂ ಪೂರ್ವಜನ್ಮದಲ್ಲಿ ನನಗೆ ಬಂತು, ಅದರ ಸ್ಮರಣೆ ಆಯಿತು, ಈಗ ನಾನು ಅದನ್ನು ನೋಡಿ ನನ್ನ ಮೂಲ ಸ್ಮರಣೆಯನ್ನ ಇಟ್ಟುಕೊಂಡು ಈ ವಸ್ತುನ ಗುರುತ ಹಿಡ್ತೇನೆ ಅಂತ ಹೇಳ್ತೀರಲ್ಲ, ಇದು ಸಾಧ್ಯ ಇಲ್ಲ ಅಂತ ಹೇಳ್ತಾನೆ. ಯಾಕೆ ಅಂತ ಹೇಳಿದ್ರೆ ಆ ಫಾರ್ಮಿಗೆ ಮತ್ತೊಂದು ಯಾವುದೋ ಫಾರ್ಮ್ ಇರಬೇಕಲ್ಲ. ಈಗ ನಾನು ಒಂದು ವಸ್ತುವನ್ನು ನೋಡಿ ಇದು ಇಂಥದ್ದೇ ವಸ್ತು ಅಂತ ಗುರುತು ಹಿಡಿಬೇಕಾದ್ರೆ ನನ್ನ ಪೂರ್ವಜನ್ಮದಲ್ಲಿ ಅದೊಂದು ಇತ್ತು, ಆ ಒಂದು ಮೂಲ ಆಕೃತಿ ಇತ್ತು ಅಂತ ಹೇಳಬೇಕಾದ್ರೆ ಆ ಮೂಲ ಆಕೃತಿ ಇನ್ನೊಂದು ಮೂಲ ಆಕೃತಿ ಇರಬೇಕು. ಸೊ ಇದು ಅನಂತದವರೆಗೆ ಹೋಗುವಂತ ಸಂಗತಿ ಇದು. ಹಾಗಾಗಿ ಈ ಫಾರ್ಮ್ಸ್ ಅನ್ನುವುದು ಇಲ್ಲ. ಅರಿಸ್ಟಾಟಲ್ ಹೇಳ್ತಾನೆ, ನನಗೆ ಒಂದು ಬೆಕ್ಕನ್ನು ನೋಡಿದಾಗ ಇದು ಬೆಕ್ಕು ಅಂತ ಗೊತ್ತಾಗುವುದು ಹೇಗೆ ಅಂತ ಹೇಳಿದ್ರೆ, ಜಗತ್ತಿನಲ್ಲಿರುವ ಎಲ್ಲ ಬೆಕ್ಕುಗಳನ್ನು ನಾನು ನೋಡಿ ಬಂದಿದ್ದೇನೆ ಅಂತಲ್ಲ, ನನಗೆ ಬೆಕ್ಕಿನ ಸ್ವರೂಪ ಗೊತ್ತಿದೆ. ಒಂದು 2-3 ಬೆಕ್ಕುಗಳನ್ನು ನೋಡಿ ಅಥವಾ ಒಂದಷ್ಟು ಬೆಕ್ಕುಗಳನ್ನು ನೋಡಿ ಬೆಕ್ಕು ಅಂದ್ರೆ ಹೀಗಿರುತ್ತೆ ಅನ್ನೋದು ಸ್ವರೂಪ ನನಗೆ ನನ್ನ ಮನಸ್ಸಿನಲ್ಲಿ ಅಚ್ಚಾಗಿರೋದ್ರಿಂದ ಯಾವುದೇ ಬೆಕ್ಕನ್ನು ನಾನು ಗುರುತು ಹಿಡಿಯಬಲ್ಲೆ. ಹಾಗಾಗಿ ನಮ್ಮ ಮನಸ್ಸಿನಲ್ಲಿ ಈ ಸ್ವರೂಪಗಳು ನಮ್ಮ ಇವತ್ತಿನ ಜಗತ್ತಿನಲ್ಲಿ, ಇವತ್ತಿನ ಜೀವನದಲ್ಲೇ ಅವುಗಳು ನಮ್ಮ ಮನಸ್ಸಿನಲ್ಲಿ ಅಚ್ಚೊತ್ತಿಕೊಂಡು ಹೋಗ್ತವೆ. ಹಾಗಾಗಿ ಫಾರ್ಮ್ಸ್ ಅನ್ನುವ ಒಂದು ಕಲ್ಪನೆ, ಪೂರ್ವಜನ್ಮದ ಸ್ಮರಣೆ ಅನ್ನುವ ಕಲ್ಪನೆ ಅದು ಬೇಡ. ಪೂರ್ವಜನ್ಮದ ಅವಲಂಬನೆ ಇಲ್ಲದೆಯೇ ನಾನು ಇವತ್ತಿನ ಜಗತ್ತಿನಲ್ಲಿ ನನ್ನ ಈ ಎಲ್ಲ ವಸ್ತುಗಳನ್ನು ಗುರುತು ಹಿಡಿಯುವುದಕ್ಕೆ ಕಾರಣ ಏನು ಅನ್ನುವುದನ್ನು ನಾನು ಹೇಳ್ತೇನೆ ಅಂತ ಹೇಳಿ ಅರಿಸ್ಟಾಟಲ್ ಹೇಳ್ತಾನೆ. ಹೀಗೆ ಅವರಿಬ್ಬರಿಗೂ ಆಮೇಲೆ ಬಹಳಷ್ಟು ಚರ್ಚೆಗಳಾಗ್ತವೆ. ಕೊನೆಗೆ ಅರಿಸ್ಟಾಟಲ್ ಹೇಳಿದ್ದನ್ನು ಪ್ಲೇಟೋ ಒಪ್ಪಿಕೊಳ್ತಾನೆ. ಇಲ್ಲಿ ಹಿನ್ನೆಲೆಯನ್ನು ಸ್ವಲ್ಪ ನಾವು ನೋಡಿದರೆ, ಪ್ಲೇಟೋ ಬಂದದ್ದು ಅವನು ತತ್ವಶಾಸ್ತ್ರದ ಅಥವಾ ತಾರ್ಕಿಕವಾದ ಹಿನ್ನೆಲೆಯಿಂದ ಬಂದಂಥವನು, ಅವನು ಗಣಿತದ ಹಿನ್ನೆಲೆಯಿಂದ ಬಂದಂಥವನು. ಹಾಗಾಗಿ ಎಲ್ಲವನ್ನೂ ಕೂಡ ತಾರ್ಕಿಕ ರೀತಿಯಲ್ಲೇ ಅವನು ನೋಡ್ತಾ ಇರುವಂಥವನು. ಅರಿಸ್ಟಾಟಲ್ ಅವನ ತಂದೆ ಒಬ್ಬ ವೈದ್ಯನಾಗಿದ್ದರಿಂದ ಮತ್ತು ಇವನಿಗೆ ಬಯಾಲಜಿಯಲ್ಲಿ, ಜೀವಶಾಸ್ತ್ರದಲ್ಲಿ ಹೆಚ್ಚಿನ ಆಸಕ್ತಿ ಇದ್ದುದರಿಂದ ಇವನಿಗೆ ಆ ಪ್ರತಿಯೊಂದನ್ನು ಕೂಡ ಪರೀಕ್ಷೆ ಮಾಡಿ ನೋಡುವಂಥ ಒಂದು ಅಭ್ಯಾಸ. ಹಾಗಾಗಿ ತರ್ಕವನ್ನು ಸ್ವಲ್ಪ ಬದಿಗಿಟ್ಟು ಪರೀಕ್ಷೆಯನ್ನು ಮಾಡಿ ಅವನು ಉತ್ತರವನ್ನು ಕಂಡುಕೊಳ್ಳುವವನು. ಈ ಒಂದು ಮೂಲಭೂತವಾದ ಭಿನ್ನತೆ ಅರಿಸ್ಟಾಟಲ್ ಮತ್ತು ಪ್ಲೇಟೋನಲ್ಲಿ ನಾವು ಕಾಣುತ್ತೇವೆ. ಇದು ಇನ್ನು ಬೇಕಾದಷ್ಟು ತತ್ವಜ್ಞಾನಿಗಳ ಬಗ್ಗೆ ಹೇಳ್ತಾ ಹೋಗ್ಬೋದು. ಇದನ್ನೆಲ್ಲವನ್ನು ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಕೊನೆಗೆ ನಾನು ನಿಮಗೆ ಹೇಳ್ತೇನೆ. ಅವರ ಚಿಂತನೆಗಳು, ಈ ಎಲ್ಲ ಚಿಂತನೆಗಳನ್ನು ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ, ಒಂದೊಂದು ಮಾದರಿಗಳನ್ನು ಇಡ್ತಾ ಇದ್ದೇನೆ. ಅರಿಸ್ಟಾಟಲ್ ಹೇಗೆ ಯೋಚನೆ ಮಾಡ್ತಾ ಇದ್ದ, ಪ್ಲೇಟೋ ಹೇಗೆ ಯೋಚನೆ ಮಾಡ್ತಾ ಇದ್ದ, ಸಾಕ್ರೆಟಿಸ್ ಹೇಗೆ ಚಿಂತನೆಯನ್ನು ಮಾಡ್ತಾ ಇದ್ದ, ಈ ಎಲ್ಲ ಚಿಂತನೆಗಳನ್ನು ನಾವು ಮಾದರಿಗಳಾಗಿ ನಮ್ಮ ಮುಂದೆ ಇಟ್ಟುಕೊಂಡು ಮುಂದಿನ ಸಂಗತಿಗಳನ್ನು ನೋಡೋಣ. ಗ್ರೀಕರು, ನಾನು ಜಗತ್ತಿನಲ್ಲಿ ತತ್ವಜ್ಞಾನ ಅಂತ ಹೇಳುವಾಗ ಭಾರತೀಯ ತತ್ವಜ್ಞಾನ ಮತ್ತು ಗ್ರೀಕ್ ತತ್ವಜ್ಞಾನ ಎರಡೇ ಇದ್ದದ್ದು, ಮಿಕ್ಕಿದ್ದು ಯಾವುದೂ ಇರಲಿಲ್ಲ. ಈ ಗ್ರೀಕ್ ತತ್ವಜ್ಞಾನದಲ್ಲಿ ಅದು ಆ ಇಡೀ ಗ್ರೀಕರ ನಾಗರಿಕತೆಯನ್ನು, ಇಡೀ ಒಂದು ಪಾಶ್ಚಾತ್ಯ ಜೀವನ ಕ್ರಮವನ್ನು ಅದು ಪ್ರಭಾವಿಸಿತು. ಉದಾಹರಣೆಗೆ ಅವರು ಒಂದಷ್ಟು ಪಟ್ಟಿಯನ್ನು ಮಾಡ್ತಾರೆ, ಒಬ್ಬ ಮನುಷ್ಯನ ಜೀವನ ಅತ್ಯಂತ ಉತ್ತಮವಾಗಿರಬೇಕಾದ್ರೆ ಏನೆಲ್ಲ ಇರಬೇಕು ಅಂತ ಹೇಳಿ. ಅದರಲ್ಲಿ ಒಂದು ಅವರು ಹೇಳುವಂಥದ್ದು ಹಾರ್ಮನಿ ಅಥವಾ ಸಾಮರಸ್ಯ. ನಮ್ಮ ಬದುಕಿನಲ್ಲಿ ನಾವು ಅತಿಯಾದ ಸಂಪತ್ತನ್ನು ಕೂಡಿಡಬಾರ್ದು. ನಮ್ಮ ಬದುಕಿನಲ್ಲಿ ಎಲ್ಲವೂ ಕೂಡ ಒಂದು ರೀತಿಯ ತಾಳಮೇಳ ಇರಬೇಕು, ತಾಳಮೇಳ ಇಲ್ಲದ ಬದುಕು ಇರಬಾರದು ಅನ್ನುವುದು ಅವರ ಮೂಲಭೂತವಾದ ತತ್ವ. ಇದನ್ನು ಅವರು ಯಾವ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತಾರೆ ಅಂತ ಹೇಳಿದರೆ, ಈ ಹಾರ್ಮನಿ ಅಂತ ಹೇಳುವಂಥದ್ದು, ಸಾಮರಸ್ಯ ಅಂತ ಹೇಳುವಂಥದ್ದು ಕೇವಲ ಬದುಕಿನಲ್ಲಿ, ಸಮಾಜದಲ್ಲಿ ಮಾತ್ರ ಅಲ್ಲ, ನಿಮ್ಮ ಮನಸ್ಸಿನಲ್ಲೂ ಕೂಡ ಸಾಮರಸ್ಯ ಇರಬೇಕು. ನಿಮಗೆ ಯಾವುದೋ ಒಂದು ಗುಣ, ಏನು ನನಗೆ ಕೋಪ ಜಾಸ್ತಿ ಬರ್ತದೆ ಅಥವಾ ನನಗೆ ಬೇರೆ ಯಾವುದೋ ಒಂದು ಗುಣ ಜಾಸ್ತಿ ಬರ್ತದೆ, ಮಿಕ್ಕಿದ್ದೆಲ್ಲ ಕಡಿಮೆ, ಇದು ಕೂಡ ಸರಿಯಲ್ಲ. ಒಬ್ಬ ಮನುಷ್ಯ ಅವನು ಸ್ವಸ್ಥನಾಗಿರಬೇಕಾದ್ರೆ ಎಲ್ಲ ಸ್ವಭಾವಗಳು ಕೂಡ, ಎಲ್ಲ ಗುಣಗಳು ಕೂಡ ಅವನಲ್ಲಿ ಒಂದು ಹದದಲ್ಲೇ ಇರಬೇಕು. ಯಾವುದು ಹೆಚ್ಚಾಗಬಾರ್ದು, ಯಾವುದು ಕಡಿಮೆ ಆಗಬಾರ್ದು. ಹಾಗಾಗಿ ಕೋಪವನ್ನು ಜಾಸ್ತಿ ತೋರಿಸಬೇಡ, ದುಃಖವನ್ನು ಜಾಸ್ತಿ ತೋರಿಸಬೇಡ, ಖುಷಿಯನ್ನು ಜಾಸ್ತಿ ತೋರಿಸಬೇಡ, ಎಲ್ಲವೂ ಒಂದೇ ಹದದಲ್ಲೇ ಇರಬೇಕು ಅನ್ನೋ ಒಂದು ಮಾತನ್ನ ಅವರು ಗ್ರೀಕರು ಹೇಳ್ತಾರೆ. ಅದು ಎಲ್ಲ ಅವರ ಇಡೀ ಜೀವನ ಕ್ರಮದಲ್ಲಿ ಬರುತ್ತದೆ. ಮತ್ತು ಈ ಹಾರ್ಮನಿಯಿಂದಾಗಿ ಸ್ಪಷ್ಟತೆ, ಸಾಮರಸ್ಯದಿಂದ ಸ್ಪಷ್ಟತೆ ಅನ್ನುವುದು ಅವರ ಒಂದು ಕಲ್ಪನೆ. ಅಂದರೆ ಅವರು ಚಿತ್ರವನ್ನು ಬರೀಲಿ, ಶಿಲ್ಪವನ್ನು ಕೆತ್ತಲಿ, ಸಂಗೀತವನ್ನು ಹಾಡಲಿ, ನೃತ್ಯವನ್ನು ಮಾಡಲಿ, ಯಾವುದೇ ಮಾಡಿದರೂ ಕೂಡ, ಯಾವುದೇ ಒಂದು ಕಲಾಭಿವ್ಯಕ್ತಿ ಮಾಡಿದರೂ ಕೂಡ ಪ್ರತಿಯೊಂದರಲ್ಲೂ ಕೂಡ ಅತ್ಯಂತ ಸ್ಪಷ್ಟ ರೂಪವನ್ನು ತೋರಿಸಬೇಕು. ಒಂದು ವಿಗ್ರಹವನ್ನು ಕೆತ್ತಿದ್ರೆ ಅದು ನೋಡಿದವರಿಗೆ, ನೋಡಿ ಇದೊಂದು ನಾನು ಕೆತ್ತಿಟ್ಟಿದ್ದೇನೆ, ನಿಮಗೆ ಹೇಗೆ ಮನಸ್ಸಿಗೆ ಕಾಣ್ತದೋ ಅದು ಆ ಕಲ್ಪನೆಯನ್ನು ಮಾಡಿಕೊಳ್ಳಿ ಅಂತ ಹೇಳುವಂಥದ್ದಲ್ಲ. ನೀವು ಕೆತ್ತಿದ ವಿಗ್ರಹ ಅತ್ಯಂತ ಎಷ್ಟು ಸ್ಪಷ್ಟವಾಗಿರಬೇಕು ಅಂತ ಹೇಳಿದ್ರೆ, ಒಬ್ಬ ದಡ್ಡನನ್ನು ಕರೆದು ಕೇಳಿದರೂ ಕೂಡ ಅವನು ಸರಿಯಾದ ಉತ್ತರವನ್ನೇ ಕೊಡಬೇಕು. ಒಂದು ನಾವಿವತ್ತು ಪೇಂಟಿಂಗ್ ನೋಡ್ತೇವೆ, ಅಬ್ಸ್ಟ್ರಾಕ್ಟ್ ಪೇಂಟಿಂಗ್, ಅದನ್ನು ನೀವು ನೇರವಾಗಿ ಹಾಕಿದ್ರು ಅಥವಾ ಉಲ್ಟಾ ಹಾಕಿದ್ರು ಏನು ವ್ಯತ್ಯಾಸ ಇಲ್ಲ. ಅಂತಹ ಪೇಂಟಿಂಗ್ ಅನ್ನು ಇವತ್ತು ನಮ್ಮ ಚಿತ್ರಕಲಾವಿದರು ಬರೀತಾರೆ. ಆದರೆ ಗ್ರೀಕರು ಹೇಳ್ತಾರೆ, ನೀವು ಪ್ರತಿಯೊಂದು ಆ ಚಿತ್ರ ಎಷ್ಟು ಸ್ಪಷ್ಟವಾಗಿರಬೇಕು ಅಂತ ಹೇಳಿದ್ರೆ, ಅಲ್ಲಿ ಹಣ್ಣನ್ನು ಇಟ್ಟಿದ್ರೆ ಈ ಹಣ್ಣನ್ನು ತೆಗೆದುಕೊಂಡು ತಿನ್ನಬೇಕು ಅಂತ ಅನಿಸ್ಬೇಕು, ಅಷ್ಟು ಸ್ಪಷ್ಟವಾಗಿರಬೇಕು. ಅಂತಹ ಸ್ಪಷ್ಟತೆ ನಿಮ್ಮ ಎಲ್ಲ ಕಲಾಭಿವ್ಯಕ್ತಿಯಲ್ಲಿ ಕಾಣಬೇಕು ಅನ್ನೋದು ಅವರ ಒಂದು ಮೂಲಭೂತವಾದ ಚಿಂತನೆ. ಅದು ಮುಂದೆ ಅವರ ಸಾಹಿತ್ಯದಲ್ಲಿ ಬರ್ತದೆ, ಅವರ ಎಲ್ಲ ಚಿತ್ರ, ಶಿಲ್ಪ ಇತ್ಯಾದಿ ಕಲೆಗಳಲ್ಲಿ ನಾವು ಕಾಣುತ್ತೇವೆ. ಅದನ್ನೇ ನಾವು ಮುಂದೆ ಕ್ಲಾಸಿಕ್ ಅಂತ ನಾವು ಕರಿತೇವೆ. ನೀವು ಗ್ರೀಕರ ಇತಿಹಾಸವನ್ನು ಓದುವಾಗ ಕ್ಲಾಸಿಕ್ ಅನ್ನೋ ಶಬ್ದವನ್ನು ನೋಡ್ತೀರಿ. ಕ್ಲಾಸಿಕ್ ಅಂತ ಹೇಳಿದ್ರೆ ಅತ್ಯಂತ ಸ್ಪಷ್ಟವಾಗಿರಬೇಕು, ಅಲ್ಲಿ ಯಾವುದೇ ಒಂದು ಅನುಮಾನಕ್ಕೆ, ಒಂದು ಸಂಶಯಕ್ಕೆ ಆಸ್ಪದ ಇಲ್ಲ.
ಅವನು ಹೀಗೂ ಹೇಳಿರ್ಬೋದು, ಹಾಗೆ ಹೇಳಿರು. ಈಗ ನಾವು ನವ್ಯ ಕಾವ್ಯವನ್ನು ಇಟ್ಟುಕೊಂಡು ಅದು ಹೀಗೂ ಹೇಳಿರ್ಬೋದು, ಹಾಗೂ ಹೇಳಿರ್ಬೋದು ಅಂತ ಹೇಳ್ತಾರೆ. ಆ ರೀತಿಯ ಅಸ್ಪಷ್ಟತೆಗೆ ಅಲ್ಲಿ ಅವಕಾಶವೇ ಇಲ್ಲ. ಇನ್ನು ಎರಡನೇದು ಸರಳತೆ. ನೀವು ಯಾವುದನ್ನೇ ಆಗಲಿ ಏನು ಅಗತ್ಯ ಇಲ್ಲದೆ ಅದನ್ನು ಸಂಕೀರ್ಣವನ್ನು ಮಾಡಬಾರದು, ಅತ್ಯಂತ ಸರಳವಾಗಿರಬೇಕು. ಇದು ಅವರ ಇನ್ನೊಂದು ಒಂದು ಮಾತು. ಮತ್ತು ಇಲ್ಲಿ ಆ ಸರಳತೆಯನ್ನು ಕೂಡ ಅವರು ಎಷ್ಟು ಮುಂದೆ ತಗೊಂಡು ಹೋಗ್ತಾರೆ ಅಂತ ಹೇಳಿದರೆ, ಪ್ಲೇಟೋ ಹೇಳ್ತಾನೆ ಒಂದು ಕಡೆ, ನಿಮ್ಮ ಜೀವನ ಎಷ್ಟು ಸರಳವಾಗಿರಬೇಕು ಅಂತ ಹೇಳಿದರೆ ನೀವು 2-3 ಕೆಲಸಗಳಲ್ಲಿ ಕೈ ಹಾಕಬಾರ್ದು. ಈಗ ನಾವು ಇವತ್ತು ನಾವು ಸಕಲ ಕಲಾ ವಲ್ಲಭರು ಎಲ್ಲ ರಂಗದಲ್ಲೂ ಅದು ಮಾಡಬೇಕು, ಇದು ಮಾಡಬೇಕು, ಮತ್ತೊಂದು ಮಾಡಬೇಕು, ಇನ್ನೊಂದು ಮಾಡಬೇಕು. ಅವನು ಹೇಳ್ತಾನೆ, ಇಲ್ಲ, ನೀನು ಮಾಡುವ ಒಂದು ಕೆಲಸ ಇದ್ರೆ ಅದು ಒಂದೇ ಕೆಲಸವನ್ನು ಮಾಡಬೇಕು. ನೀನು ಸಂಗೀತಕಾರ ಆಗಿದ್ರೆ ಬರೀ ಸಂಗೀತವನ್ನು ಮಾತ್ರ ಅಭ್ಯಾಸ ಮಾಡಬೇಕು, ಅದನ್ನು ಮಾತ್ರ ಹಾಡಬೇಕು. ಅದು ಬಿಟ್ಟು ಇನ್ನೊಂದು ರಂಗಕ್ಕೆ ನೀನು ಹೋಗುವ ಹಾಗಿಲ್ಲ. ಸೊ ಈ ಪ್ಲೇಟೋ ಈ ಒಂದು ನಿಯಮವನ್ನು ಕೂಡ ಹಾಕ್ತಾನೆ. ಎಷ್ಟು ಕಠಿಣವಾಗಿ ಮಾತಾಡ್ತಾನೆ ಅಂತ ಹೇಳಿದ್ರೆ, ಒಂದು ಪಂಗಡದವರು, ಒಂದು ಸಮುದಾಯದವರು ಮಾಡುವ ಕೆಲಸವನ್ನು ಇನ್ನೊಂದು ಸಮುದಾಯದವರು ಮಾಡಬಾರದು ಅಂತ ಹೇಳ್ತಾನೆ. ಆ ಸಮುದಾಯದವರು ಒಂದು ಕೆಲಸ ಮಾಡ್ತಿದ್ರೆ ಅದನ್ನೇ ಮಾಡಬೇಕು, ಮತ್ತೊಂದಕ್ಕೆ ಕೈ ಹಾಕಬಾರದು. ಸರಳತೆ ಅತ್ಯಂತ ಮುಖ್ಯ ಅನ್ನುವ ಮಾತನ್ನು ಅವನು ಹೇಳ್ತಾನೆ. ಆಮೇಲೆ ಮೂರನೇದು ಸಮಗ್ರತೆ, ಹೋಲ್. ನೀವು ಯಾವುದನ್ನೇ ಮಾಡಲಿ ಅದನ್ನು ಅರ್ಧಂಬರ್ಧ ಮಾಡಿ ಇದು ಆಯಿತು ಅಂತ ಹೇಳುವಂಥದ್ದಲ್ಲ. ಪ್ರತಿಯೊಂದರಲ್ಲೂ ಕೂಡ ಒಂದು ಪೂರ್ಣತ್ವ ಇರಬೇಕು. ಒಂದು ಕನ್ನಡಿಯನ್ನು ನಾವು 4 ತುಂಡುಗಳಾಗಿ ಒಡೆದಾಗ ಆ ಪ್ರತಿ ತುಂಡಿನಲ್ಲೂ ಪ್ರತಿಬಿಂಬ ಕಾಣುತ್ತದೆ, ಆದರೆ ಪೂರ್ಣ ಪ್ರತಿಬಿಂಬ ಕಾಣುವುದಿಲ್ಲ. ಹಾಗಾಗಿ ಒಂದು ಇಡೀ ಕನ್ನಡಿಯಲ್ಲಿ ನಾವು ನೋಡುವುದಕ್ಕೂ ಆ ಕನ್ನಡಿಯ ಚೂರುಗಳಲ್ಲಿ ನೋಡುವುದಕ್ಕೂ ವ್ಯತ್ಯಾಸ ಇದೆ. ಸೊ ಪೂರ್ಣತ್ವ ನಿಮ್ಮ ಜೀವನದಲ್ಲಿ, ನಿಮ್ಮ ಕೆಲಸದಲ್ಲಿ, ನಿಮ್ಮ ಸಮಾಜದಲ್ಲಿ ಪ್ರತಿಯೊಂದರಲ್ಲೂ ಇರಬೇಕು ಅನ್ನೋದು ಅವರ ಇನ್ನೊಂದು ಚಿಂತನೆ. ಮತ್ತು 4ನೇದು ಸಹಜತೆ, ನ್ಯಾಚುರಲ್ನೆಸ್. ಪ್ರತಿಯೊಂದು ಕೂಡ ಅತ್ಯಂತ ಸಹಜವಾಗಿರಬೇಕು. ಅವರ ಸಾಹಿತ್ಯವನ್ನು ನೀವು ತೆಗೆದುಕೊಂಡ್ರೂ ಕೂಡ ಅಲ್ಲಿ ಒಂದು ಸಮುದ್ರ ಇದ್ರೆ ಆ ಸಮುದ್ರ ನಾವೇನು ಹೇಳ್ತೇವೆ, ಅದು ಬೋರ್ಗರಿಯುತ್ತಿದೆ, ಅದು ಏನು ಎದ್ದೆದ್ದು ಬರುತ್ತಿದೆ, ಅದರ ಹೆದ್ದೆರೆಗಳು ಬರುತ್ತವೆ, ಹೀಗೆಲ್ಲ ನಾವು ಕಾವ್ಯ ಒಂದು ವಿಶೇಷಗಳನ್ನು ಬಳಸಿ ಹೇಳ್ತೇವೆ. ಒಬ್ಬ ಗ್ರೀಕ್ ಸಾಹಿತಿಗೆ ಆ ಕಡಲನ್ನು ನೀನು ವರ್ಣಿಸಬೇಕು ಅಂತ ಹೇಳಿದ್ರೆ ಅವನು ಹೇಳ್ತಾನೆ, ಅಲ್ಲಿ ಸ್ವಲ್ಪ ಉಪ್ಪು ನೀರಿದೆ ಅಂತ ಹೇಳ್ತಾನೆ, ಅಷ್ಟೇ. ಅಂದ್ರೆ ನ್ಯಾಚುರಲ್. ಅದು ಬಿಟ್ಟು ನಿಮ್ಮ ಭಾವಾತಿರೇಕಗಳನ್ನು ನೀವು ಸಾಹಿತ್ಯದಲ್ಲಾಗ್ಲಿ ಅಥವಾ ಜೀವನದಲ್ಲಾಗ್ಲಿ ಮಾತಿನಲ್ಲಾಗ್ಲಿ ತೋರಿಸಬಾರದು. ಈ ರೀತಿಯ ಒಂದಷ್ಟು ಚಿಂತನೆಗಳನ್ನ ಗ್ರೀಕ್ ತತ್ವಜ್ಞಾನಿಗಳು ಕೊಡ್ತಾರೆ. ಅದು ಮುಂದೆ ಅವರ ಇಡೀ ನಾಗರಿಕತೆಯಲ್ಲಿ, ಅದು ಸಾಹಿತ್ಯ ಇರ್ಬೋದು, ಬೇರೆ ಬೇರೆ ಕಲಾ ಪ್ರಕಾರಗಳಿರ್ಬೋದು, ಅವರ ಜೀವನ ಕ್ರಮ ಇರ್ಬೋದು, ಅವರ ಚಿಂತನ ಕ್ರಮ ಇರ್ಬೋದು, ಎಲ್ಲದರಲ್ಲೂ ಕೂಡ ಈ ಎಲ್ಲ ಅಂಶಗಳು ಆಮೇಲೆ ಬರ್ತಾ ಹೋಗ್ತವೆ. ಇದು ಗ್ರೀಕರ ಒಂದು ತತ್ವಜ್ಞಾನದಿಂದ, ಗ್ರೀಕರ ಫಿಲಾಸಫಿಯಿಂದ ಅವರ ನಾಗರಿಕತೆಗೆ ಬಂದ ಒಂದು ಅಂಶ, ಸೇರಿಕೊಂಡ ಅಂಶ. ಇದು ಯಾಕೆ ಮುಖ್ಯ ಆಗ್ತದೆ ಅಂತ ಹೇಳಿದರೆ, ಗ್ರೀಕರ ತತ್ವಜ್ಞಾನ ಅನ್ನೋದು ಕೇವಲ ತತ್ವಜ್ಞಾನ ಕ್ಷೇತ್ರಕ್ಕೆ ಮಾತ್ರ ಸೀಮಿತವಾಗದೆ ಈ ಎಲ್ಲ ಕ್ಷೇತ್ರಗಳಲ್ಲಿ ಹರಡಿಕೊಂಡದ್ರಿಂದ ಇವತ್ತು ನಮಗೆ ಗ್ರೀಕ್ ನಾಗರಿಕತೆ ಇಲ್ಲದೆ ಹೋದರೂ ಕೂಡ, ಅವರ ಯಾವುದೇ ಕಟ್ಟಡಗಳು ನಮಗೆ ಕಾಣಲಿಕ್ಕೆ ಸಿಗದೆ ಹೋದರೂ ಕೂಡ ಇವತ್ತಿಗೂ ನಾವು ಗ್ರೀಕರ ವಿಚಾರಗಳನ್ನು ಎಲ್ಲ ಕಡೆಗಳಲ್ಲಿ ನೋಡ್ತಾ ಇದ್ದೇವೆ. ಬೇರೆ ಬೇರೆ ರಂಗಗಳಲ್ಲಿ, ಬೇರೆ ಬೇರೆ ಕ್ಷೇತ್ರಗಳಲ್ಲಿ, ಬೇರೆ ಬೇರೆ ರೂಪಗಳಲ್ಲಿ ನಾವು ಇವತ್ತು ಗ್ರೀಕರ ತತ್ವಜ್ಞಾನದ ಅಂಶಗಳನ್ನು, ಛಾಯೆಗಳನ್ನು ನಾವು ಇವತ್ತು ಕಾಣ್ತಾ ಇದ್ದೇವೆ. ಅದರ ಬಗ್ಗೆ ವಿಸ್ತಾರವಾಗಿ ಆಮೇಲೆ ಹೇಳ್ತೇನೆ. ಗ್ರೀಕರ ಒಂದು ತತ್ವಜ್ಞಾನಕ್ಕೆ ಮತ್ತೆ ನಾನು ಬರ್ತೇನೆ. ಈಗ ಭಾರತೀಯ ತತ್ವಜ್ಞಾನಕ್ಕೆ ನಾವೇನಾದರೂ ಬಂದರೆ, ಇಲ್ಲಿ ಭಾರತೀಯ ತತ್ವಜ್ಞಾನದ ಒಂದು ತಳಹದಿ, ಒಂದು ಬೇಸ್ ಅಂತ ನಾವೇನು ಹೇಳ್ತೇವೆ, ಅದು ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ವೇದ ಸಾಹಿತ್ಯ. ವೇದಗಳಿಲ್ಲದೆ ಭಾರತೀಯ ತತ್ವಜ್ಞಾನವೇ ಇಲ್ಲ. ಆಮೇಲೆ ವೇದಗಳ ನಂತರ ಸ್ಮೃತಿಗಳು ಬಂದವು, ಉಪನಿಷತ್ತುಗಳು ಬಂದವು, ಇಡೀ ವೇದಾಂತ ಸಾಹಿತ್ಯ ಬಂತು, ಆಮೇಲೆ ದರ್ಶನ ಸಾಹಿತ್ಯ ಬಂತು. ಅದು ಸಾಂಖ್ಯ ಇರ್ಬೋದು, ವೈಶೇಷಿಕ ಇರಬಹುದು, ನ್ಯಾಯ ಇರ್ಬೋದು, ಈ ರೀತಿಯ ದರ್ಶನಗಳು ಬಂದವು. ಬೇರೆ ಬೇರೆ ಮತಗಳು ಬಂದವು, ದ್ವೈತ ಅದ್ವೈತದ ರೀತಿಯಲ್ಲಿ ಅನೇಕ ಮತಗಳು ಬಂದವು, ಮತಭೇದಗಳು ಕಾಣಿಸ್ಕೊಳ್ತವೆ. ಜೈನ ಬೌದ್ಧ ದರ್ಶನಗಳು ಬಂದವು. ಈ ರೀತಿ ಇದೆಲ್ಲವನ್ನೂ ಕೂಡ, ಇದಿಷ್ಟನ್ನೂ ಕೂಡ ನಾವು ಭಾರತೀಯ ತತ್ವಜ್ಞಾನದ ತಳಹದಿ ಅಂತ ತಗೊಳ್ತೇವೆ. ಒಂದೇ ಒಂದು ಮುಖ್ಯವಾದ ವ್ಯತ್ಯಾಸ ಏನು ಅಂತ ಹೇಳಿದರೆ, ಗ್ರೀಕ್ ತತ್ವಜ್ಞಾನಕ್ಕೂ ಭಾರತೀಯ ತತ್ವಜ್ಞಾನಕ್ಕೂ ಭಾರತದಲ್ಲಿ ಈ ಒಂದು ದೊಡ್ಡ ಪಂಚಾಂಗದ ಮೇಲೆ ಭಾರತೀಯ ತತ್ವಜ್ಞಾನ ನಿಂತಿದೆ. ಗ್ರೀಕರಲ್ಲಿ ಅದು ಬೆಳೆದು ಬಂದದ್ದು ಒಬ್ಬೊಬ್ಬ ತತ್ವಜ್ಞಾನಿಯ ಬಲದಿಂದ. ಒಬ್ಬ ಪ್ಲೇಟೋ ಬಂದ ಒಂದಷ್ಟು ಮಾಹಿತಿಗಳನ್ನು ಕೊಟ್ಟ, ಒಬ್ಬ ಸಾಕ್ರೆಟಿಸ್ ಬಂದ ಒಂದಷ್ಟು ಮಾಹಿತಿಗಳನ್ನು ಕೊಟ್ಟ. ಹೀಗೆ ತತ್ವಜ್ಞಾನಿಗಳು ಬಂದು ಬಂದು ಅವರ ಚಿಂತನೆಗಳನ್ನು ಹೇಳ್ತಾ ಆ ಒಂದು ತತ್ವಜ್ಞಾನ ಬೆಳೀತಾ ಹೋಯಿತು. ಆದರೆ ಭಾರತದಲ್ಲಿ ನಮ್ಮಲ್ಲಿ ಒಂದು ದೊಡ್ಡ ಚಿನ್ನದ ಗಣಿಯೇ ಇದೆ. ಆ ಚಿನ್ನದ ಗಣಿಯನ್ನು ಇಟ್ಟುಕೊಂಡು ನಾವು ಆಭರಣಗಳನ್ನು ಮಾಡಬೇಕಾಗಿದೆ ಅಷ್ಟೇ. ಇದು ಬಹಳ ಮುಖ್ಯವಾದ ವ್ಯತ್ಯಾಸ. ಭಾರತೀಯ ತತ್ವಜ್ಞಾನದ ಏನು ಆ ಒಟ್ಟಾರೆ ಸಾಹಿತ್ಯ ಮತ್ತು ಅದು ಬೆಳೆದು ಬಂದ ಬಗ್ಗೆ ಮತ್ತು ಅದಕ್ಕಿರುವ ಆಕ್ಷೇಪಗಳು, ಈ ಯಾವ ವಿಚಾರವನ್ನು ಕೂಡ ನಾನಿವತ್ತು ಮುಟ್ಟುವುದಿಲ್ಲ. ಯಾಕೆಂದರೆ ಅದು ನಮಗೆಲ್ಲರಿಗೂ, ಭಾರತೀಯ ತತ್ವಜ್ಞಾನವನ್ನು ಶಾಸ್ತ್ರೀಯವಾಗಿ ಕಲಿಯುತ್ತಾ ಇರುವಂತಹ ಎಲ್ರಿಗೂ ಗೊತ್ತಿರುವಂಥ ವಿಚಾರಗಳು. ಅದರ ಬಗ್ಗೆ ನಾನು ಹೇಳೋದಿಲ್ಲ. ಯಾಕೆ
ಈ ನಮ್ಮ ಯೂನಿವರ್ಸಿಟಿಗಳಲ್ಲಿ, ನಮ್ಮ ಕಾಲೇಜುಗಳಲ್ಲಿ ತತ್ವಶಾಸ್ತ್ರವನ್ನು ಕಲಿಸ್ತಾ ಇಲ್ಲೋ ಅನ್ನೋ ವಿಚಾರಕ್ಕೆ ಬರ್ತೇನೆ. ಯಾಕಂದರೆ ಅಧ್ಯಯನ ಅನ್ನುವ ಒಂದು ಶಬ್ದ ನನ್ನ ಉಪನ್ಯಾಸದ ವಿಷಯದಲ್ಲಿ ಇರುವುದರಿಂದ ನಾನು ಒಂದಷ್ಟು ಮೆಟೀರಿಯಲನ್ನು ನೋಡ್ತಾ ಇದ್ದೆ. ತತ್ವಶಾಸ್ತ್ರವನ್ನು ಮೈಸೂರು ಯೂನಿವರ್ಸಿಟಿಯಲ್ಲಿ ಹೇಗೆ ಬೋಧನೆ ಮಾಡ್ತಾ ಇದ್ರು, ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಹೇಗೆ ಬೋಧನೆ ಮಾಡ್ತಾ ಇದ್ರು, ಈಗ ಮಾಡ್ತಾ ಇಲ್ಲ, ಈಗ ಡಿಪಾರ್ಟ್ಮೆಂಟೇ ತೆಗೆದಿದ್ದಾರೆ. ಮಾಡ್ತಿದ್ದಾಗ ಒಂದು 10-15 ವರ್ಷಗಳ ಹಿಂದೆ ಹೇಗೆ ಇತ್ತು ಅನ್ನೋದನ್ನು ನೋಡಿದಾಗ, ಅವರ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದಾಗ ಕೆಲವೆಲ್ಲ ಸಿಕ್ಕಿತು. ಪ್ರಶ್ನೆ ಪತ್ರಿಕೆಗಳು ಮತ್ತು ಅವರ ಒಟ್ಟಾರೆ ಮೆಟೀರಿಯಲನ್ನು ನೋಡಿದಾಗ ನಿಜಕ್ಕೂ ಆಘಾತ ಆಗುವಂಥ ಒಂದಷ್ಟು ವಿಚಾರಗಳು ಅಲ್ಲಿತ್ತು. ನನಗೆ ಆಮೇಲೆ ಅನಿಸಿತು, ಇವತ್ತು ಡಿಪಾರ್ಟ್ಮೆಂಟನ್ನು ಕ್ಲೋಸ್ ಮಾಡಿರೋದು ಬಹಳ ಒಳ್ಳೆಯದು ಅಂತ. ಯಾಕಂದರೆ ಅಷ್ಟು ಹಾಳು ಮಾಡಿ ಪ್ರತಿ ವರ್ಷ ನೀವು 10-20 ಬಾಂಬುಗಳನ್ನು, ಮಾನವ ಬಾಂಬುಗಳನ್ನು ತಯಾರು ಮಾಡಿ ನೀವು ಸಮಾಜಕ್ಕೆ ಬಿಡುವುದಕ್ಕಿಂತ ಹೀಗೆ ನೀವು ಅದರ ಬಾಗಿಲನ್ನು ಶಾಶ್ವತವಾಗಿ ಕ್ಲೋಸ್ ಮಾಡಿದರೆ ಬಹಳ ಒಳ್ಳೆಯದು ಸಮಾಜಕ್ಕೆ ಅಂತ. ನಾನು ಕೆಲವು ಅಂಶಗಳನ್ನು ನಿಮಗೆ ಓದಿ ಹೇಳ್ತೇನೆ. ಇದು ಯಾವುದನ್ನು ಕೂಡ ನಾನು ಸೃಷ್ಟಿ ಮಾಡಿದ್ದಲ್ಲ, ಆ ಮೆಟೀರಿಯಲ್ನಲ್ಲಿ ನನಗೆ ಸಿಕ್ಕಿದ್ದು. ತತ್ವಜ್ಞಾನದ ಡಿಪಾರ್ಟ್ಮೆಂಟ್ಗಳಲ್ಲಿ ಏನನ್ನು ಬೋಧನೆ ಮಾಡ್ತಾ ಇದ್ರು ಅನ್ನೋದು. ವೇದಾಂತದ ಒಬ್ಬ ಪುರಸ್ಕರ್ತ ಚಾತುರ್ವರ್ಣ್ಯವನ್ನು ವಿರೋಧ ಮಾಡಿದ್ದಾಗಲಿ, ಚಾತುರ್ವರ್ಣ್ಯದ ಪುರಸ್ಕರ್ತ ವೇದಾಂತವನ್ನು ವಿರೋಧಿಸಿದ್ದಾಗಲಿ ಇದೆಯೇ ಅಂತ ಒಂದು ಪ್ರಶ್ನೆ ಮಾಡಿದ್ದಾರೆ. ಇದು ಟೆಕ್ಸ್ಟ್ ಬುಕ್ಕಿನಲ್ಲಿ ಕಾಣಿಸುವಂಥ ಮಾತು. ಚಾತುರ್ವರ್ಣ್ಯವನ್ನು ವಿರೋಧ ಮಾಡುವವನು ವೇದಾಂತವನ್ನು ವಿರೋಧಿಸಿಲ್ಲ, ಅಥವಾ ಚಾತುರ್ವರ್ಣ್ಯವನ್ನು ಪುರಸ್ಕಾರ ಮಾಡುವವನು ವೇದಾಂತವನ್ನು ವಿರೋಧಿಸಿಲ್ಲ, ವೇದಾಂತವನ್ನು ಪುರಸ್ಕಾರ ಮಾಡುವವನು ಚಾತುರ್ವರ್ಣ್ಯವನ್ನು ವಿರೋಧಿಸಿಲ್ಲ. ಇವರಿಬ್ಬರು ಕೂಡ ಒಂದೇ ಬಳ್ಳಿಯ 2 ಹೂಗಳು, ಇವರಿಬ್ಬರು ದುಷ್ಟರು, ಸಮಾಜಕ್ಕೆ ಇವರು ದುಷ್ಟರು ಅನ್ನುವ ರೀತಿಯಲ್ಲಿ ಅದನ್ನು ಬರೆದಿದ್ದಾರೆ. ನನಗೆ ಗೊತ್ತಾಗಲಿಲ್ಲ ಚಾತುರ್ವರ್ಣ್ಯಕ್ಕೂ ವೇದಾಂತಕ್ಕೂ ಅಥವಾ ತತ್ವಜ್ಞಾನಕ್ಕೂ ಏನು ಸಂಬಂಧವನ್ನು ಸೃಷ್ಟಿ ಮಾಡಬಹುದು. ನಾವು ಇವತ್ತು ಏನಕ್ಕೆ ಏನನ್ನು ಬೇಕಾದರೂ ಸಂಬಂಧವನ್ನು ಸೃಷ್ಟಿ ಮಾಡಲಿಕ್ಕೆ ಆಗ್ತದೆ. ಆದರೆ ನೇರ ಸಂಬಂಧ ಏನು? ಇದು ಹೇಗೆ ಅಂತ ಹೇಳಿದರೆ, ನೀವು ಯಾವುದೇ ಪ್ರಾಣಿ ಮೊಟ್ಟೆ ಇಡುವುದನ್ನು ನೋಡಿದ್ದೀರಾ, ಅಥವಾ ಯಾವುದೇ ಹಕ್ಕಿ ಮರಿ ಹಾಕುವುದನ್ನು ನೋಡಿದ್ದೀರಾ? ಇಲ್ವೇ ಇಲ್ಲ. ಯಾಕಿಲ್ಲ ಅಂತ ಪ್ರಶ್ನೆ ಮಾಡಿದರೆ ಎಷ್ಟು ಅಸಂಬದ್ಧವೋ ಹಾಗೆ ಚಾತುರ್ವರ್ಣ್ಯವನ್ನು ಪುರಸ್ಕಾರ ಮಾಡುವವನು ವೇದಾಂತವನ್ನು ಯಾಕೆ ವಿರೋಧಿಸಬೇಕು? ನನಗೆ ಗೊತ್ತಾಗ್ತಿಲ್ಲ. ಆದರೆ ಇಂತಹ ಪ್ರಶ್ನೆಯನ್ನಿಟ್ಟುಕೊಂಡು ಅದನ್ನು ಬೆಳೆಸಿ ನಮ್ಮ ಡಿಪಾರ್ಟ್ಮೆಂಟ್ಗಳಲ್ಲಿ ಬೋಧನೆ ಮಾಡ್ತಾ ಇದ್ರು. ನೋಡಿ, ಚಾತುರ್ವರ್ಣ್ಯವನ್ನು ಸೃಷ್ಟಿ ಮಾಡಿದವರು ಇವರೇ ತತ್ವಜ್ಞಾನಿಗಳು. ಈ ಭಾರತೀಯ ತತ್ವಜ್ಞಾನಿಗಳಿಂದಲೇ ಸಮಾಜದಲ್ಲಿ ಹೀಗಾಗಿದೆ. ಇವತ್ತು ಈ 4 ವರ್ಣಗಳ ನಡುವೆ ಹೊಡೆದಾಟ ತಂದಿಟ್ಟವರು ಇವರೇ ಅನ್ನುವ ವಿಚಾರಗಳನ್ನು ನಮ್ಮ ಯೂನಿವರ್ಸಿಟಿಗಳಲ್ಲಿ ಬೋಧನೆ ಮಾಡ್ತಾ ಇದ್ರು. ನಮಗೆ ಗೊತ್ತೇ ಇಲ್ಲದೆ ಇರುವಂಥ ವಿಚಾರ. ಆಮೇಲೆ ನೈಸರ್ಗಿಕ ಶಾಸ್ತ್ರಗಳಿಗೆ ಅನ್ವಯಿಸುವ ತರ್ಕಗಳನ್ನು ಸಾಮಾಜಿಕ ಶಾಸ್ತ್ರಗಳಿಗೆ ಅನ್ವಯಿಸುವ ತರ್ಕಕ್ಕೂ ವ್ಯತ್ಯಾಸ ಇದೆ. ಇದು ಒಂದು ಮಾತು ಸರಿ, ಸಹಜ ಇದು. ಯಾಕಂದರೆ ನೈಸರ್ಗಿಕ ಶಾಸ್ತ್ರಗಳಿಗೆ ಅನ್ವಯ ಮಾಡುವಂಥ ತರ್ಕವೇ ಬೇರೆ, ಸಾಮಾಜಿಕ ಸಮಸ್ಯೆಗಳಿಗೆ ಅನ್ವಯ ಮಾಡುವಂಥ ತರ್ಕಗಳೇ ಬೇರೆ, ಖಂಡಿತವಾಗಿಯೂ ಸರಿ. ಆದರೆ ಅಲ್ಲಿ ಕೊಟ್ಟಿರುವಂಥ ಕೆಲವು ವಿಚಾರಗಳು, ಅದರ ಮುಂದೆ ಬರುವಂಥ ಒಂದು ಸಾಲನ್ನು ನಾನು ಓದ್ತೇನೆ. ಶಾರೀರಿಕ ಮತ್ತು ಬೌದ್ಧಿಕ ಶ್ರಮಗಳ ವಿಂಗಡಣೆ ಹಾಗೂ ಬ್ರಾಹ್ಮಣ ಮತ್ತು ಕ್ಷತ್ರಿಯ ವರ್ಗಗಳ ಹಿತ ಸಂಬಂಧದ ಗರ್ಭದಲ್ಲಿ ವೇದಾಂತ ತತ್ವಜ್ಞಾನ ಜನ್ಮ ತಳೆಯಿತು ಅನ್ನುವ ಮಾತನ್ನ ಹೇಳ್ತಾರೆ. ಎಲ್ಲಿಯ ಕ್ಷಾತ್ರ, ಎಲ್ಲಿಯ ಬ್ರಾಹ್ಮಣ್ಯ, ಎಲ್ಲಿಯ ತತ್ವಜ್ಞಾನಕ್ಕೂ ಬ್ರಾಹ್ಮಣ್ಯಕ್ಕೂ ಏನು ಸಂಬಂಧ, ಅಥವಾ ಕ್ಷಾತ್ರಕ್ಕೂ ಏನು ಸಂಬಂಧ, ಅಥವಾ ಶ್ರಮ ಸಂಸ್ಕೃತಿ ಮತ್ತು ಬೌದ್ಧಿಕ ಸಂಸ್ಕೃತಿ ಇವೆರಡನ್ನು ಇಟ್ಟುಕೊಂಡು ನೀವು ತತ್ವಜ್ಞಾನವನ್ನು ಹೇಳುವ ಅಗತ್ಯವಾದರೂ ಏನಿದೆ ಅನ್ನುವ ಪ್ರಶ್ನೆಯನ್ನು ನಾವು ಕೇಳಬೇಕಾಗ್ತದೆ. ಇದು ಯಾಕೆ, ಈ ರೀತಿಯ ಸಮಸ್ಯೆಗಳು ಯಾಕೆ ಬಂತು, ಈ ತತ್ವಜ್ಞಾನದ ಪಠ್ಯಪುಸ್ತಕಗಳನ್ನು ಬರೆದವರು ಯಾಕೆ ಈ ರೀತಿಯ ಸಾಲುಗಳನ್ನು ಬರೆದರು ಅಂತ ಹೇಳಿದರೆ, ಅವರು ಓದಿಕೊಂಡದ್ದೆಲ್ಲವೂ ಕೂಡ ಪಾಶ್ಚಾತ್ಯ ತತ್ವಜ್ಞಾನವನ್ನು ಮಾತ್ರ. ಪಾಶ್ಚಾತ್ಯರಲ್ಲಿ ನಾನಾಗಲೇ ಹೇಳಿದ ಹಾಗೆ 2 ವಿಭಾಗಗಳನ್ನು ಮಾಡ್ತಾರೆ. ಒಂದು ಐಡಿಯಲಿಸಮ್, ಇನ್ನೊಂದು ಮೆಟೀರಿಯಲಿಸಮ್. ಐಡಿಯಲಿಸಮ್ ಅಂತ ಹೇಳಿದರೆ ಅದನ್ನು ಇವರು ಹೇಗೆ ಅನುವಾದ ಮಾಡಿದ್ದಾರೆ ಅಂತ ಹೇಳಿದರೆ, ಆಧ್ಯಾತ್ಮಿಕವಾದಿಗಳು ಅಂತ ಅನುವಾದ ಮಾಡಿದ್ದಾರೆ. ಆಧ್ಯಾತ್ಮಕ್ಕೂ ಪಾಶ್ಚಾತ್ಯ ಇದಕ್ಕೂ ತತ್ವಕ್ಕೂ ಸಂಬಂಧವೇ ಇಲ್ಲ. ಆದರೆ ಐಡಿಯಲಿಸಮ್ ಅನ್ನು ಆಧ್ಯಾತ್ಮಿಕವಾದ ಅಂತ ಅನುವಾದ ಮಾಡಿದ್ದಾರೆ, ನಮ್ಮ ಪಠ್ಯಪುಸ್ತಕಗಳಲ್ಲಿ ಸಿಗುವಂಥದ್ದು. ಮೆಟೀರಿಯಲಿಸಮ್ ಅನ್ನು ಭೌತಿಕವಾದ ಅಂತ ಅನುವಾದ ಮಾಡಿದ್ದಾರೆ. ಒಂದು ಅನುವಾದ ಸ್ವಲ್ಪ ಮಟ್ಟಿಗೆ ಸರಿ, ಆದರೆ ಆಧ್ಯಾತ್ಮಕ್ಕೂ ಐಡಿಯಲಿಸಮಿಗೂ ಯಾವ ಸಂಬಂಧವೂ ಇಲ್ಲ. ಆಮೇಲೆ ಅವರು ಹೇಳ್ತಾರೆ, ಆಮೇಲೆ ಕಾರ್ಲ್ ಮಾರ್ಕ್ಸ್ ಬರ್ತಾನೆ ಈ ತತ್ವಶಾಸ್ತ್ರದ ಪಠ್ಯಪುಸ್ತಕಗಳಲ್ಲಿ. ಅವನು ಬರದೇ ಹೋದರೆ ನಮ್ಮವರಿಗೆ ನಿದ್ದೆ ಬರೋದಿಲ್ಲ, ಹಾಗಾಗಿ ಅವನು ಬರ್ತಾನೆ. ಅವನು ಹೇಳ್ತಾನೆ, ವಿಚಾರ ಒಂದು ಜನಸಮೂಹದ ಮನಸ್ಸನ್ನು ಆವರಿಸಿದಾಗ ಅದೊಂದು ಭೌತಿಕ ಶಕ್ತಿಯಾಗುತ್ತದೆ. ಇದು ಅವರ ಕಮ್ಯುನಿಸಂನ ಮೂಲವೇ ಇದೆ. ಆಮೇಲೆ ಲೆನಿನ್ನ ವಾಕ್ಯಗಳು ಕೂಡ ತತ್ವಶಾಸ್ತ್ರದ ಪಠ್ಯಪುಸ್ತಕಗಳಲ್ಲಿ ಬರ್ತವೆ. ಕ್ರಾಂತಿಕಾರಿ ತತ್ವಜ್ಞಾನದ ಹೊರತಾಗಿ ಕ್ರಾಂತಿಕಾರಿ ಕ್ರಿಯೆ ಇಲ್ಲ ಅನ್ನುವ ಮಾತನ್ನ ಅವನು ಹೇಳುವಂಥದ್ದು. ಹಾಗಾದರೆ ಒಂದು ರೀತಿಯಲ್ಲಿ ಈಗ ಮಾರ್ಕ್ಸ್ ಹೇಳುವಂಥದ್ದು ಅಥವಾ ಪ್ರತಿಪಾದನೆ ಮಾಡ್ತಾ ಇರುವಂಥದ್ದು ಚಿಂತನೆಯೇ ಮುಖ್ಯ ಅಂತ. ಚಿಂತನೆಯೇ ಮುಖ್ಯ ಆದರೆ ಆಧ್ಯಾತ್ಮಿಕವಾದಿ ಆದ್ನಲ್ಲ, ಕಾರ್ಲ್ ಮಾರ್ಕ್ಸ್ ಆಧ್ಯಾತ್ಮಿಕವಾದಿ ಅಂತ ಆಯಿತು. ಆದರೆ ಇವರೇನು ಹೇಳ್ತಾರೆ, ಕಾರ್ಲ್ ಮಾರ್ಕ್ಸ್ ಅವನು ಭೌತಿಕವಾದದ ಅತ್ಯಂತ ಉನ್ನತ ಪ್ರತಿಮೆ ಅಂತ ಹೇಳ್ತಾರೆ. ಸೊ ಈ ರೀತಿಯ ಭಿನ್ನತೆಗಳನ್ನು ನಾವು ಅಲ್ಲಿ ನೋಡ್ತೇವೆ.
ಆಮೇಲೆ ಆಧ್ಯಾತ್ಮವಾದದ ನಿಲುಮೆ ಏನು ಅಂತ ಹೇಳಿದರೆ ಅವರು ಹೇಳುವಂಥದ್ದು, ಎಲ್ಲ ಮಾನಸಿಕ ಶಕ್ತಿಯನ್ನು ಕೇಂದ್ರೀಕರಿಸಿದರೆ ಕೇವಲ ಚಿಂತನೆಯಿಂದಲೇ ಜಗತ್ತಿನ ಸರ್ವವನ್ನು ತಿಳಿಯಬಹುದು ಅನ್ನುವುದು ಆಧ್ಯಾತ್ಮಿಕವಾದಿಗಳ ಒಂದು ತತ್ವ ಅಂತ ಒಂದು ಮಟ್ಟಿಗೆ ನಾವು ಒಪ್ಪಬಹುದು. ಇಂತಹ ಮನುಷ್ಯ ಸರ್ವಜ್ಞ ಸರ್ವಶಕ್ತ ಆಗ್ತಾನೆ, ಇದು ವೇದಾಂತದ ತಿರುಳು ಅಂತ ಹೇಳ್ತಾರೆ. ವೇದಾಂತಕ್ಕೂ ಇಂತಹ ವಿಚಾರಕ್ಕೂ ಸಂಬಂಧವೇ ಇಲ್ಲ. ಆದರೆ ಮಾರ್ಕ್ಸ್ ಹೇಳುವ ವಾದ ತೀರ ವಿರುದ್ಧವಾದದ್ದು ಅಂತ ಹೇಳ್ತಾರೆ. ಅನುಭವಗಳನ್ನು ಮುಂದಿಟ್ಟುಕೊಂಡು ಚಿಂತಿಸುವುದು, ಸುಸಂಬದ್ಧವಾದ ತರ್ಕಸರಣಿಯನ್ನು ಮಾಡುವುದು, ಇದೆಲ್ಲವೂ ಕೂಡ ಭೌತಿಕವಾದಿಗಳ ವಿಚಾರಗಳು. ಅಂದರೆ ಒಂದಕ್ಕೆ ಒಂದು ಸಂಬಂಧವೇ ಇಲ್ಲದ ಎರಡು ಅಂಶಗಳನ್ನು ಒಟ್ಟಿಗಿಟ್ಟು ನಮ್ಮಲ್ಲಿ ತತ್ವಜ್ಞಾನವನ್ನು ಬೋಧನೆ ಮಾಡಲಾಗ್ತಾ ಇತ್ತು. ಇದು ಒಂದೇ ಒಂದು ಇದಕ್ಕೆ ಉದಾಹರಣೆಯನ್ನ ನಾನು ಕೊಡುವುದಾದ್ರೆ, ನಾನು ಕೊಡ್ತಾ ಇರೋದಲ್ಲ, ಅಲ್ಲಿ ಇರುವುದನ್ನು ಹೇಳ್ತಾ ಇರೋದು. ಎಲೆಕ್ಟ್ರೋಮ್ಯಾಗ್ನೆಟಿಸಮ್ ಅನ್ನುವ ಒಂದು ತತ್ವವನ್ನು ನಾವು ಒಂದೇ ದಿವಸ ಕೂತ್ಕೊಂಡು ಆ ತತ್ವವನ್ನು ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಯಾರೋ ಒಬ್ಬ ಅಯಸ್ಕಾಂತದ ಬಗ್ಗೆ ಒಂದಷ್ಟು ಅಧ್ಯಯನ ಮಾಡಿರಬೇಕು, ಒಂದಷ್ಟು ವಿಚಾರಗಳನ್ನು ಹೇಳಿರಬೇಕು, ಇನ್ನೊಬ್ಬ ಯಾರೋ ಎಲೆಕ್ಟ್ರಾನ್ಗಳ ಬಗ್ಗೆ ಹೇಳಿರಬೇಕು, ಇನ್ನೊಬ್ಬ ಮತ್ತೊಂದು ಯಾವುದೋ ಒಂದು ತತ್ವವನ್ನು ಹೇಳಿರಬೇಕು. ಈ ಎಲ್ಲ ತತ್ವಗಳನ್ನು ಸೇರಿಸಿ ಎಲೆಕ್ಟ್ರೋಮ್ಯಾಗ್ನೆಟಿಸಮ್ ಅನ್ನುವ ಒಂದು ತತ್ವ ಅದು ಸೃಷ್ಟಿಯಾಗ್ತದೆ. ಹಾಗೆ ವೇದಗಳು ಅಂತ ಹೇಳುವಂಥದ್ದು ಹೀಗೆ ನಮಗೆ ಬೆಳೆದು ಬಂದದ್ದಲ್ವಾ. ವೇದಗಳು, ವೇದ ದೃಷ್ಟಾರರು, ಮಂತ್ರ ದೃಷ್ಟಾರರು ಅವುಗಳನ್ನು ನೋಡಿ ಹೇಳಿದ್ರು ಅಂತ ಹೇಳಿದ್ರು ಕೂಡ ವೇದಗಳು ಅವುಗಳ ಅನುಭವದ ಪಾಕ, ರಸಪಾಕ. ಹಾಗಾಗಿ ಹೇಗೆ ನಾವು ಎಲೆಕ್ಟ್ರೋಮ್ಯಾಗ್ನೆಟಿಸಮ್ ಅನ್ನೋ ಒಂದು ತತ್ವ ಹಲವು ವ್ಯಕ್ತಿಗಳ ಒಂದು ಅನುಭವದಿಂದ, ಜ್ಞಾನದಿಂದ, ಅವರ ಸಮನ್ವಯದಿಂದ ಬಂತೋ, ಹಾಗೆಯೇ ವೇದಗಳ ಆ ಒಂದು ಜ್ಞಾನ ಕೂಡ ಅನೇಕ ಋಷಿಗಳ, ಅನೇಕ ವ್ಯಕ್ತಿಗಳ, ಅನೇಕ ಪಂಡಿತರ ಅನುಭವದಿಂದ, ಜ್ಞಾನದಿಂದ ಬಂದದ್ದೇ ಅಲ್ವೇ. ಹಾಗಾಗಿ ನೀವು ಹೇಗೆ ವೇದವನ್ನ ಇದು ಏನೋ ಯಾರೋ ಒಬ್ರು ಹೇರಿದ್ರು ನಮ್ಮ ಮೇಲೆ ಅಂತ ಹೇಳ್ತೀರಿ, ಈ ಕಡೆಯಿಂದ ಭೌತಿಕವಾದಿಗಳು ಎಲ್ಲವನ್ನೂ ಕೂಡ ಅನುಭವದಿಂದ ಏನು ಪ್ರಯೋಗಗಳ ಮೂಲಕ ಅವರ ಜ್ಞಾನದ ಮೂಲಕ ಸೃಷ್ಟಿ ಮಾಡಿದ್ರು ಅಂತ ಹೇಳ್ತೀರಿ. ಇನ್ನು ಇವರು ಇನ್ನೊಂದು ವಿಚಾರವನ್ನು ಹೇಳ್ತಾರೆ. ಏನಂತ ಹೇಳಿದ್ರೆ, ಭೌತಿಕವಾದಿಗಳು, ಇಲ್ಲಿ ನಾನು ಭೌತಿಕವಾದಿ ಅಂತ ಹೇಳುವಾಗ ನೀವು ಅರ್ಥ ಮಾಡಿಕೊಳ್ಬೇಕು, ಇದು ಕಮ್ಯುನಿಸ್ಟರ ಶಬ್ದ. ಅಂದ್ರೆ ಕಮ್ಯುನಿಸ್ಟರು ತಮಗೆ ತಾವು ಭೌತಿಕವಾದಿಗಳು ಅಂತ ಹೇಳಿಕೊಳ್ತಾ ಇರುವಂಥದ್ದು. ಈ ಭೌತಿಕವಾದಿಗಳು ಅವರು ಹೇಳ್ತಾರೆ, ಅವರು ಪ್ರತ್ಯಕ್ಷವನ್ನ ಒಪ್ಪುತ್ತಾರೆ, ಜಗತ್ತಿನಲ್ಲಿ ಕಾಣುವುದನ್ನು ಮಾತ್ರ ಅವರು ಸತ್ಯ ಅಂತ ಒಪ್ತಾರೆ. ಆಮೇಲೆ ಅನುಮಾನವನ್ನ ಅವರು ಬಳಸಿಕೊಳ್ತಾರೆ, ಇದನ್ನೆಲ್ಲ ಹೇಳ್ತಾರೆ. ಅಂದ್ರೆ ಆಧ್ಯಾತ್ಮಿಕವಾದಿಗಳಲ್ಲಿ ಇದು ಯಾವುದು ಇಲ್ಲ ಅಂತ. ಇದು ಬಹುಶಃ ಭಾರತೀಯ ತತ್ವಜ್ಞಾನವನ್ನು ಓದಿಕೊಳ್ಳದೇ ಇರುವ, ಅದರ ಮೊದಲ ಪುಟವನ್ನು ಕೂಡ ತೆರೆಯದೇ ಇರುವಂಥ ವ್ಯಕ್ತಿಗಳು ಹೇಳುವ ಮಾತುಗಳು. ಯಾಕಂದ್ರೆ ನಮ್ಮಲ್ಲಿ ಪ್ರಮಾಣ ಅಂತ ಹೇಳುವಂಥದ್ದು ಪ್ರತ್ಯಕ್ಷ ಪ್ರಮಾಣ, ಅನುಮಾನ ಪ್ರಮಾಣ, ಶಬ್ದ ಪ್ರಮಾಣ ಮತ್ತು ಮಧ್ವಾಚಾರ್ಯರು ಕೊಟ್ಟ ಕೇವಲ ಪ್ರಮಾಣ, ಇದೆಲ್ಲವೂ ಕೂಡ ಹೇಳುವಂಥದ್ದು ಏನು ಅಂತ ಹೇಳಿದ್ರೆ, ಕೇವಲ ಪುಸ್ತಕವನ್ನು ನೆಚ್ಚಿಕೊಳ್ಳಬೇಡ, ನಿನ್ನ ಅನುಭವವನ್ನು ನಂಬು, ನಿನ್ನ ಅನುಭವವನ್ನು ಕೂಡ ನೀನು ಬಳಸಿಕೋ, ನಿನ್ನ ಜ್ಞಾನವನ್ನು ಬಳಸಿಕೋ, ಅನುಮಾನವನ್ನು ಕೂಡ ಬಳಸಿಕೋ, ಹಿಂದಿನವರು ಹೇಳಿದ, ಹಿಂದಿನ ಶಾಸ್ತ್ರ ಗ್ರಂಥಗಳು ಹೇಳಿದ, ಹಿಂದಿನ ಹಿರಿಯರು ಹೇಳಿದಂಥ ಮಾತುಗಳನ್ನು ಕೂಡ ಬಳಸಿಕೋ ಅನ್ನುವ ಮಾತನ್ನ ನಮ್ಮ ವೇದಗಳೇ ಹೇಳ್ತಾ ಇರುವಾಗ, ಈ ಪ್ರಮಾಣಗಳ ಬಗ್ಗೆ ನಮಗೆ ನಮ್ಮ ಸಾಹಿತ್ಯದಲ್ಲೇ ಏನು ವಿಚಾರಗಳು ಸಿಗುವಾಗ ಇವ್ರು ಹೇಳ್ತಾರೆ ಇದು ಯಾವುದೂ ಕೂಡ ಆಧ್ಯಾತ್ಮಿಕವಾದಿಗಳಲ್ಲಿ ಇಲ್ಲ, ಇದು ಭೌತಿಕವಾದಿಗಳಲ್ಲಿ ಮಾತ್ರ. ನಾನು ಆಗ ಯೋಚನೆ ಮಾಡ್ತಾ ಇದ್ದೆ, ಇವತ್ತು ಇಡೀ ಭೌತಿಕವಾದ ಅಂದ್ರೆ ಇಡೀ ಕಮ್ಯುನಿಸಂ ನಿಂತಿರುವುದೇ ಶಬ್ದ ಪ್ರಮಾಣದ ಮೇಲೆ, ಬೇರೆ ಯಾವುದನ್ನು ಅವರು ನೆಚ್ಚಿಕೊಂಡಿಲ್ಲ. ಶಬ್ದ ಪ್ರಮಾಣ ಯಾವುದು ಅಂತ ಹೇಳಿದ್ರೆ ದಾಸ್ ಕ್ಯಾಪಿಟಲ್, ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ, ಆ ಎರಡು ಪುಸ್ತಕಗಳಲ್ಲಿ ಬಂದಿದೆಯಾ ಅದು ಸರಿ, ಅದರಲ್ಲಿ ಬರಲಿಲ್ವಾ ಅದು ತಪ್ಪು. ಅಂದ್ರೆ ಯಾವುದನ್ನು ಇವರು ವಿರೋಧಿಸ್ತಾರೋ, ಶಬ್ದ ಪ್ರಮಾಣವನ್ನ ಇವರು, ವೇದದ ಶಬ್ದ ಪ್ರಮಾಣವನ್ನು ಇವರು ವಿರೋಧಿಸುವವರು, ಇವರು ನೆಚ್ಚಿಕೊಂಡಿರುವುದು ಯಾವುದು, ಯಾವುದೋ ಒಬ್ಬ ವ್ಯಕ್ತಿ ಬರೆದ ಒಂದು ಕೃತಿ, ಭಾರತಕ್ಕೆ ಬರದೆ ಅವನು ಭಾರತದ ಬಗ್ಗೆ ಬರೆದವನು, ಅಂತಹ ವ್ಯಕ್ತಿ ದಾಸ್ ಕ್ಯಾಪಿಟಲ್, ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋಗಳನ್ನು ಬರೆದದ್ದನ್ನು ನೋಡಿಕೊಂಡು ಅವನು ಹೇಳಿದ್ದು ಸರಿ, ಅವನು ಹೇಳದೇ ಇದ್ರೆ ತಪ್ಪು ಅನ್ನುವ ರೀತಿಗೆ ಇವರು ಬಂದಿದ್ದಾರೆ ಅನ್ನೋದು. ಇದೆಲ್ಲವೂ ಕೂಡ ಇನ್ನು ಮತ್ತೊಂದು ಇದನ್ನು ಹೇಳ್ತಾರೆ ಅವರು, ಆಧ್ಯಾತ್ಮಿಕವಾದಕ್ಕೆ. ನೀವು ಆಧ್ಯಾತ್ಮಿಕವಾದಕ್ಕೆ ಅಂತ ಹೇಳಿದ್ರೆ ನಾವು ಭಾರತದ ತತ್ವಜ್ಞಾನ ಅಂತ ನೀವು ಅರ್ಥ ಮಾಡಿಕೊಳ್ಬೇಕು. ಇದಕ್ಕೆ ಪರಿಶೀಲನೆಯ ಅಗತ್ಯ ಎಳ್ಳಷ್ಟೂ ಇಲ್ಲ. ಅವರು ಬರೇ ಚಿಂತನೆಯಿಂದ ಅಥವಾ ಕೇವಲ ಮನೋಬಲದಿಂದ ರಾಕೆಟ್ ಬೇಕಾದರೂ ಮಾಡಬಲ್ಲರು ಅನ್ನುವ ಮಾತನ್ನು, ಅದು ತೀರಾ ವ್ಯಂಗ್ಯದ ಮಾತು, ಪಠ್ಯಪುಸ್ತಕಗಳಲ್ಲಿ ಬರದೇ ಇರಬೇಕಾದಂಥ ಮಾತು, ಅಂತಹ ಮಾತುಗಳನ್ನು ಹಾಕ್ತಾರೆ ಅವರು. ಆದರೆ ನಮಗೆ ಗೊತ್ತು, ಕೇವಲ ಮನೋಬಲದಿಂದ ಎಲ್ಲವೂ ಸಾಧ್ಯ ಅಂತ ನಮ್ಮ ವೇದ ಸಾಹಿತ್ಯ ಯಾವತ್ತೂ ಹೇಳಲಿಲ್ಲ, ತತ್ವಜ್ಞಾನ ಅಂತೂ ಖಂಡಿತವಾಗಿಯೂ ಹೇಳಲಿಲ್ಲ. ನಾನು ಆಕಾಶದಿಂದ ಅಥವಾ ಗಾಳಿಯಿಂದ ಅಥವಾ ಈ ಶೂನ್ಯದಿಂದ ನಾನು ಭಸ್ಮವನ್ನು ಸೃಷ್ಟಿ ಮಾಡ್ತೇನೆ, ಕುಂಬಳಕಾಯಿ ಸೃಷ್ಟಿ ಮಾಡ್ತೇನೆ ಅಂತ ಹೇಳಿ ನಮ್ಮ ಯಾವ ವೇದ ಸಾಹಿತ್ಯವು, ಯಾವ ದರ್ಶನ ಸಾಹಿತ್ಯವು, ಯಾವ ತತ್ವಜ್ಞಾನವೂ ಕೂಡ ನಮ್ಮಲ್ಲಿ ಭಾರತದಲ್ಲಿ ಹೇಳಲಿಲ್ಲ. ಆದರೆ ಇವ್ರು ಹೇಳ್ತಾರೆ ಆಧ್ಯಾತ್ಮಿಕವಾದಿಗಳು ಕೇವಲ ಚಿಂತನೆಯಿಂದ ಎಲ್ಲವನ್ನೂ ಮಾಡಬಲ್ಲರು ಅಂತ. ಆದರೆ ಒಂದು ಮಟ್ಟಿಗೆ ಅದು ಸರಿ, ನಾವು ಶೂನ್ಯದಿಂದ ಭಸ್ಮವನ್ನು ಸೃಷ್ಟಿ ಮಾಡ್ತೇವೆ ಅಂತ ಹೇಳದೇ ಇದ್ರೂ ಕೂಡ ಚಿಂತನೆಯಿಂದ ಏನನ್ನು ಬೇಕಾದರೂ ಮಾಡಬಹುದು ಅನ್ನುವುದು ಸತ್ಯ. ಇದಕ್ಕೆ ಅವರು ಕೊಡುವ ಒಂದು ಏನು, ಅವರು ಹೇಳುವ ಒಂದು ಮಾತು,
ನಾವು ಭೌತಿಕವಾದಿಗಳು, ನಾವು ವಿಜ್ಞಾನವನ್ನು ಸೃಷ್ಟಿ ಮಾಡಿದೆವು, ಎಲ್ಲ ವಿಜ್ಞಾನಿಗಳು ಭೌತಿಕವಾದಿಗಳೇ ಅನ್ನುವ ಮಾತು ಏನಿದೆ, ಅವ್ರು ಹೇಳುವಂಥ ಮಾತು, ಅಲ್ಲೇ ನಮಗೊಂದು ವೈರುಧ್ಯವನ್ನು ತೋರಿಸ್ಬೋದು. ಐನ್ಸ್ಟೈನು ಅವನು ಯಾವುದೇ ಪ್ರಯೋಗವನ್ನು ಮಾಡಿ ಬೆಳಕಿನ ವೇಗ ಇಷ್ಟು ಅಂತ ಹೇಳಿಲ್ಲ. ನೀವು ಥಿಯರಿ ಆಫ್ ರಿಲೇಟಿವಿಟಿಯನ್ನು ತಗೊಂಡ್ರೆ ಅದರಲ್ಲಿ ಮೊದಲ ಸಾಲು ಬರುವಂಥದ್ದು ಎಸ್ಯೂಮ್ ದಟ್ ದ ವೆಲಾಸಿಟಿ ಆಫ್ ಲೈಟ್ ಈಸ್ ಕಾನ್ಸ್ಟೆಂಟ್ ಅಂತ ಹೇಳಿ. ಅವನು ಯಾವುದೇ ಪ್ರಯೋಗವನ್ನು ಮಾಡದೆ ಆ ಇಡೀ ಒಂದು ಪೇಪರನ್ನು ಬರೆದಿದ್ದಾನೆ. ಅಂದರೆ ಕೇವಲ ಚಿಂತನೆಯನ್ನಿಟ್ಟುಕೊಂಡು ಅವನು ಅಷ್ಟು ದೊಡ್ಡ ಆಕಾಶಕಾಯಗಳ ಬಗ್ಗೆ, ವಿಶ್ವದ ಎಲ್ಲ ವೈಚಿತ್ರ್ಯಗಳ ಬಗ್ಗೆ ಒಂದು ವಿವರಣೆಯನ್ನು ಕೊಡುವಂಥ ಥಿಯರಿ ಆಫ್ ರಿಲೇಟಿವಿಟಿಯನ್ನು ಬರೀತಾನೆ. ಅಂದರೆ ಕೇವಲ ಚಿಂತನೆಯಿಂದ ಒಂದು ದೊಡ್ಡ ಸಿದ್ಧಾಂತವನ್ನು ಕಟ್ಟಿಕೊಡುವುದು ಕೂಡ ಸಾಧ್ಯ. ಹೇಗೆ ಇವರು ಆಧ್ಯಾತ್ಮಿಕವಾದಿಗಳು ಚಿಂತನೆಯಿಂದಲೇ ಎಲ್ಲವನ್ನು ಮಾಡ್ತಾರೆ ಅಂತ ಗೇಲಿ ಮಾಡ್ತಾರೋ, ಅದು ಅವರಿಗೇ ತಿರುಗಿಸಿ ಹೊಡೆಯುವಂಥ ಒಂದು ಗೇಲಿ. ಯಾಕಂದರೆ ಅಲ್ಲಿ ಎಷ್ಟೋ ವಿಜ್ಞಾನಿಗಳು, ತಾತ್ವಿಕ ಭೌತ ವಿಜ್ಞಾನಿಗಳಿರ್ಬೋದು ಅಥವಾ ತಾತ್ವಿಕ ಗಣಿತಜ್ಞರಿರ್ಬೋದು, ಎಲ್ಲರೂ ಕೂಡ ಅವರು ಯಾರು ಪ್ರಯೋಗವನ್ನು ಮಾಡಿದ್ದಲ್ಲ, ಎಲ್ಲವೂ ಚಿಂತನೆಯ ಮೂಲಕ ಬಂದಂತಹ ಅವರ ಫಲಿತಾಂಶಗಳು. ಹಾಗಾಗಿ ನಮ್ಮ ಮಟ್ಟಿಗೆ ಅಥವಾ ಅವರ ಮಟ್ಟಿಗೆ ಐನ್ಸ್ಟೈನ್ ಕೂಡ ಆಧ್ಯಾತ್ಮಿಕವಾದಿಯೇ ಆಗುತ್ತಾನೆ. ಅಂದರೆ ಅವನು ವೇದಕ್ಕೆ ಹತ್ತಿರನಾಗ್ತಾನೆ, ಕಮ್ಯುನಿಸಮ್ಗೆ ದೂರ ಆಗ್ತಾನೆ. ಇನ್ನು ಇವರು ಹೇಳುವಂಥ ಕೆಲವು ವಿಚಾರಗಳು, ಮುಖ್ಯವಾಗಿ ಫಿಲಾಸಫಿ ಡಿಪಾರ್ಟ್ಮೆಂಟಿನಲ್ಲಿ ನಾನೇನು ಹೇಳೋಕ್ಕೆ ಬಯಸ್ತಾ ಇದ್ದೇನೆ ಅಂತ ಹೇಳಿದರೆ, ಫಿಲಾಸಫಿ ಅನ್ನುವ ಹೆಸರಿನಲ್ಲಿ ಇಷ್ಟು ವರ್ಷ ನಮ್ಮ ಯೂನಿವರ್ಸಿಟಿಗಳಲ್ಲಿ ಹೇಳಿಕೊಡ್ತಾ ಇದ್ದದ್ದು ಏನು ಅಂತ ಹೇಳಿದರೆ ಕಮ್ಯುನಿಸ್ಟ್ ಚಿಂತನೆಯನ್ನು. ಯಾಕೆಂದರೆ ಇಲ್ಲೊಂದು ಸಾಲಿದೆ ನೋಡಿ, ಯಾವ ಸಮಾಜ ವ್ಯವಸ್ಥೆಯಲ್ಲಿ ಶೋಷಣೆ, ವಿಷಮತೆ, ದಾರಿದ್ರ್ಯ ಇತ್ಯಾದಿ ಬಲಾತ್ಕಾರಗಳು ಇರುತ್ತವೆಯೋ ಆ ಸಮಾಜದೊಳಗೆ ಸಮಾನತೆ, ಬಂಧುತ್ವ, ಸ್ವಾತಂತ್ರ್ಯ ಮೊದಲಾದ ಉದ್ದೇಶಗಳ ಕೂಗು ಕೇಳುತ್ತದೆ. ಅಲ್ಲಿಂದ ಶುರು ಮಾಡ್ಕೊಳ್ತಾರೆ. ಆಮೇಲೆ ಕಮ್ಯುನಿಸ್ಟ್ ಕ್ರಾಂತಿ ಹೇಗೆ ಆಯಿತು ಅಂತ ಶುರು ಮಾಡ್ಕೊಳ್ತಾರೆ. ಇದು ಪೀಠಿಕೆ. ಆದರೆ ಇದೇ ಮಾತನ್ನು ನಾವು ಅವರ ರಷ್ಯಾದ ಒಂದು ಇವತ್ತಿನ ಸ್ಥಿತಿಗೆ ಕೂಡ ನಾವು ಅನ್ವಯಿಸಿ ಹೇಳಬಹುದಲ್ವಾ? ರಷ್ಯಾದಲ್ಲಿ ಒಂದಾನೊಂದು ಕಾಲದಲ್ಲಿ, ನಮ್ಮ ರಷ್ಯಾದ ಸ್ನೇಹಿತರೇ ಇದ್ದಾರೆ, ಒಂದಾನೊಂದು ಕಾಲದಲ್ಲಿ ಇಡೀ ಜಗತ್ತಿನ ಅರ್ಧದಷ್ಟು ಭಾಗವನ್ನು ರಷ್ಯಾ ಆಕ್ರಮಿಸಿಕೊಂಡಿತ್ತು. ಕಮ್ಯುನಿಸ್ಟ್ ಚಿಂತನೆಯಿಂದ ಅದನ್ನು ಒಗ್ಗೂಡಿಸಿಕೊಂಡಿದ್ರು. ಆದರೆ ಆಮೇಲೆ ಏನಾಯಿತು? ಗೊರ್ಬಚೆಫ್ ಬಂದ ಮೇಲೆ ಏನಾಯಿತು? ಅದು ಹರಿದು ಹಂಚಿ 24 ತುಂಡಾಯ್ತಲ್ವಾ? ಹಾಗಾದರೆ ಅಲ್ಲಿ ಕೂಡ ಸಮಾನತೆಯ, ಸ್ವಾತಂತ್ರ್ಯದ ಕೂಗು ಎದ್ದಿತ್ತಲ್ವಾ? ಹಾಗಾಗಿ ಕಮ್ಯುನಿಸ್ಟರ ಒಂದು ಆಡಳಿತ ಬಂದ ಕೂಡಲೇ ಈ ಸ್ವಾತಂತ್ರ್ಯದ ಕೂಗು ಅಡಗಿ ಹೋಗುತ್ತೆ ಅಂತ ಏನು ಇಲ್ವಲ್ಲ. ಸ್ವಾತಂತ್ರ್ಯದ ಕೂಗು ಯಾವಾಗ ಬರುತ್ತೆ ಅಂತ ಹೇಳಿದ್ರೆ, ಅಲ್ಲಿ ಯಾವುದೇ ಒಂದು ವ್ಯಕ್ತಿ ಸ್ವಾತಂತ್ರ್ಯಕ್ಕೆ, ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಬೆಲೆ ಇಲ್ಲದಾಗ ಅದು ಯಾವುದೇ ಸಿದ್ಧಾಂತ ಇರಲಿ, ಅದು ಕಮ್ಯುನಿಸ್ಟ್ ಚಿಂತನೆ ಇರಲಿ, ಸೋಷಿಯಾಲಜಿ ಇರಲಿ, ಸೋಷಿಯಲಿಸ್ಟ್ ಚಿಂತನೆ ಇರಲಿ, ಯಾವುದೇ ಇರಲಿ, ಅಲ್ಲಿ ಸ್ವಾತಂತ್ರ್ಯದ ಕೂಗು ಹೇಳುವಂಥದ್ದು ಅತ್ಯಂತ ಸಹಜ. ಇವತ್ತು ನಾವು ಅದು ರಷ್ಯಾ ಇರಬಹುದು, ಚೈನಾ ಇರಬಹುದು, ಕಾಂಬೋಡಿಯಾ ಇರಬಹುದು, ಆಮೇಲೆ ಕೊರಿಯಾ ಇರಬಹುದು, ಕ್ಯೂಬಾ ಇರಬಹುದು, ಇಲ್ಲೆಲ್ಲ ನಾವು ನೋಡ್ತಾ ಇರುವಂಥದ್ದು ಏನು ಅಂತ ಹೇಳಿದರೆ ಅದು ಕಮ್ಯುನಿಸ್ಟ್ ಚಿಂತನೆ ಅಲ್ಲ, ಮಿಲಿಟರಿ ಆಡಳಿತ. ಯಾವುದೇ ಒಂದು ಸಿದ್ಧಾಂತ ಅಲ್ಲಿ ಆಳ್ತಾ ಇಲ್ಲ. ಅಲ್ಲಿ ಆಳ್ತಾ ಇರುವಂಥ ಸಿದ್ಧಾಂತ ಯಾವುದು ಅಂತ ಹೇಳಿದರೆ ಅದು ಮಿಲಿಟರಿ, ಶಸ್ತ್ರ ಅಥವಾ ಸೇನೆ ಮಾತ್ರ ಆ ದೇಶಗಳನ್ನು ಒಂದಾಗಿ ಬಲವಂತದಿಂದ ಹಿಡಿದಿಟ್ಟಿದೆ ಅಂತ ಹೇಳುವಂಥದ್ದು. ಹೀಗೆ ಹೇಳ್ತಾ ಹೋಗ್ಬೋದು, ಬಹಳಷ್ಟು ವಿಚಾರಗಳನ್ನು ಹೇಳ್ತಾ ಹೋಗ್ಬೋದು. ಆದರೆ ಮುಖ್ಯವಾಗಿ ನಾನು ಹೇಳಬೇಕಾಗಿದ್ದದ್ದು, ನಮ್ಮ ದೇಶದ ಯೂನಿವರ್ಸಿಟಿಗಳಲ್ಲಿ ಶಿಕ್ಷಣ ವ್ಯವಸ್ಥೆ ಅಂತ ಹೇಳಿದಾಗ ನಾನು ಶಾಸ್ತ್ರೀಯ ಶಿಕ್ಷಣವನ್ನು ಬದಿಗಿಟ್ಟು, ನಮ್ಮ ಗುರುಕುಲಗಳು ಅಥವಾ ವಿದ್ಯಾಪೀಠದಂಥ ಶಿಕ್ಷಣ ಸಂಸ್ಥೆಗಳು ಹೇಳುವಂಥ ಶಿಕ್ಷಣವನ್ನು ಬದಿಗಿಟ್ಟು, ನಮ್ಮ ಬೇರೆ ಶಿಕ್ಷಣ ಸಂಸ್ಥೆಗಳಲ್ಲಿ ನಡೀತಾ ಇರುವಂತಹ ಅಪಸವ್ಯಗಳನ್ನು, ಅಬದ್ಧಗಳನ್ನು ನಾನು ಅದರ ಒಂದು ಝಲಕ್ ಮಾತ್ರ, ಒಂದು ಸಣ್ಣ ಒಂದು ಭಾಗವನ್ನು ಮಾತ್ರ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಹೇಳ್ತಾ ಹೋಗೋದಾದರೆ ಬಹಳಷ್ಟು ಅಂಶಗಳಿದ್ದಾವೆ. ಆದರೆ ನಮ್ಮಲ್ಲಿ ಭಾರತೀಯ ತತ್ವಜ್ಞಾನ ಯಾಕೆ ಹಳ್ಳ ಹಿಡಿಯಿತು ಅಂತ ಹೇಳಿದರೆ, ಒಂದಾನೊಂದು ಕಾಲದಲ್ಲಿ ನಾನು ಮತ್ತೆ ಗ್ರೀಕ್ ತತ್ವಜ್ಞಾನಕ್ಕೆ ಬರ್ತೇನೆ. ಗ್ರೀಕ್ ತತ್ವಜ್ಞಾನ ಇವತ್ತಿಗೂ ಕೂಡ ಅಸ್ತಿತ್ವದಲ್ಲಿ ಇದೆ ಅನ್ನುವ ಮಾತನ್ನು ಆಗ ಹೇಳಿದೆ. ಹೇಗೆ ಇದೆ ಅಂತ ಹೇಳಿದರೆ, ನಮ್ಮ ಇವತ್ತಿನ ವಿಜ್ಞಾನವನ್ನು, ಅದು ಭೌತ ವಿಜ್ಞಾನ ಇರಬಹುದು, ರಸಾಯನ ವಿಜ್ಞಾನ ಇರಬಹುದು, ಅಥವಾ ಬಾಟ್ನಿ, ಝುವಾಲಜಿ ಅಂತಹ ಜೀವವಿಜ್ಞಾನದ ಶಾಸ್ತ್ರಗಳಿರಬಹುದು, ಗಣಿತ ಇರಬಹುದು, ಇವೆಲ್ಲವನ್ನು ಕೂಡ ನಾವು ಇವತ್ತು ಓದ್ತಾ ಇರುವುದು ಯಾವ ರೀತಿಯಲ್ಲಿ ಅಂತ ಹೇಳಿದರೆ ಗ್ರೀಕರು ಹಾಕಿಕೊಟ್ಟ ಚೌಕಟ್ಟಿನಲ್ಲಿ. ಭಾರತದಲ್ಲಿ ಇವತ್ತು ಫಿಲಾಸಫಿ ಡಿಪಾರ್ಟ್ಮೆಂಟ್ ಇಲ್ಲ, ಭಾರತೀಯ ತತ್ವಜ್ಞಾನದ ಡಿಪಾರ್ಟ್ಮೆಂಟ್ ಇಲ್ಲ. ಆದರೆ ನಮ್ಮ ವಿಜ್ಞಾನದ ಡಿಪಾರ್ಟ್ಮೆಂಟ್ಗಳು ಕೂಡ ಕ್ಲೋಸ್ ಆಗಿದೆ. ಅರ್ಥ ಮಾಡಿಕೊಳ್ಳಿ, ನಮ್ಮ ಭೌತ ವಿಜ್ಞಾನದ, ರಸಾಯನ ವಿಜ್ಞಾನದ, ಗಣಿತದ, ಭಾರತೀಯ ಗಣಿತದ ಯಾವುದೇ ಒಂದು ವಿಜ್ಞಾನ ಶಾಖೆ ಇವತ್ತು ಭಾರತದಲ್ಲಿ ಕೆಲಸ ಮಾಡ್ತಾ ಇಲ್ಲ. ಯಾಕೆ ಅಂತ ಹೇಳಿದರೆ, ನಾವು ಹೇಳಿಕೊಡ್ತಾ ಇರೋದು ಎಲ್ಲವೂ ಕೂಡ ಗ್ರೀಕ್ ತತ್ವಜ್ಞಾನದ ಚೌಕಟ್ಟಿನಲ್ಲಿ. ಗ್ರೀಕರಲ್ಲಿ ಅರಿಸ್ಟಾಟಲ್, ಪ್ಲೇಟೋ ಇತ್ಯಾದಿ ತತ್ವಜ್ಞಾನಿಗಳು ಹಾಕಿಕೊಟ್ಟ ಒಂದು ಮಾರ್ಗದಲ್ಲಿ ನಾವು ಇವತ್ತು ನಮ್ಮ ವಿಜ್ಞಾನವನ್ನು ತಂದು ಕೂರಿಸಿದ್ದೇವೆ. ಒಂದು ಸಣ್ಣ ಉದಾಹರಣೆಯನ್ನು ಕೊಡುವುದಾದರೆ, ಗಣಿತದಲ್ಲಿ ನಮ್ಮ ಹುಡುಗರು, ಹೈಸ್ಕೂಲ್ ಹುಡುಗರು ಅಥವಾ PUCಯಲ್ಲಿ ಓದ್ತಾ ಇರುವಂಥ ಹುಡುಗರು ಸಿಲಾಜಿಸಮ್ ಓದ್ತಾರೆ, ಮ್ಯಾಥಮೆಟಿಕಲ್ ಲಾಜಿಕ್ ಓದ್ತಾರೆ. ಅದಕ್ಕೂ ನಮ್ಮ ಜೀವನಕ್ಕೂ ಏನು ಸಂಬಂಧ?
ನಮ್ಮ ನಿತ್ಯ ಜೀವನದಲ್ಲಿ ನಾವು ಯಾವತ್ತಾದ್ರೂ ಮ್ಯಾಥಮೆಟಿಕಲ್ ಲಾಜಿಕ್ ಅಪ್ಲೈ ಮಾಡ್ತೇವಾ? ಅಲ್ಲಿ ಕಲ್ತದ್ದನ್ನು ಸಿಲಾಜಿಸಮ್ ಅನ್ನು ಅಪ್ಲೈ ಮಾಡ್ತೇವಾ? ಇಲ್ಲ. ಯಾಕೆ ಸಿಲಾಜಿಸಮ್ ಇದೆ? ಯಾಕೆ ಅಂತ ಹೇಳಿದ್ರೆ ಅದು ಗ್ರೀಕರು ಹಾಕಿಕೊಟ್ಟ ದಾರಿ. ಅಂದ್ರೆ 2-3 ಸಾವಿರ ವರ್ಷಗಳಾದರೂ ಕೂಡ ನಮ್ಮ ದೇಶದಲ್ಲಿ ನಾವು ಓದ್ತಾ ಇರುವುದು ಇವತ್ತಿಗೂ ಕೂಡ ಗ್ರೀಕರ್ ತತ್ವಜ್ಞಾನಿಗಳು, ಗ್ರೀಕ್ ತತ್ವಜ್ಞಾನ ಹಾಕಿಕೊಟ್ಟ ದಾರಿಯಲ್ಲೇ. ಯಾಕೆ ಹೀಗೆ ಆಯಿತು ಅಂತ ಹೇಳಿದ್ರೆ, ಮೆಕಾಲೆ ಪ್ರಣೀತ ಶಿಕ್ಷಣ 150 ವರ್ಷಗಳ ಹಿಂದೆ ಬಂದಾಗ ಅವರಿಗೆ ಒಂದು ಉದ್ದೇಶ ಇತ್ತು. ಇಲ್ಲಿಯ ಭಾರತೀಯ ಶಿಕ್ಷಣ ಅನ್ನೋದು ಏನಿದೆ ಅದೆಲ್ಲವನ್ನು ಹೊಡೆದು ಹಾಕಬೇಕು, ಭಾರತೀಯ ಚಿಂತನೆ ಅನ್ನೋದು ಏನಿದೆ ಅದೆಲ್ಲವನ್ನು ಹೊಡೆದು ಹಾಕಬೇಕು. ಅದನ್ನು ಯಾವುದರಿಂದ ತುಂಬಿಸಬೇಕು ಅಂತ ಹೇಳಿದ್ರೆ ಪಾಶ್ಚಾತ್ಯ ಚಿಂತನೆಯಿಂದ ತುಂಬಿಸಬೇಕು. ಮತ್ತು ಪಾಶ್ಚಾತ್ಯ ಚಿಂತನೆ ಬಂದದ್ದು ಎಲ್ಲಿಂದ ಅಂತ ಹೇಳಿದ್ರೆ ಈ ತತ್ವಜ್ಞಾನದಿಂದ, ಗ್ರೀಕ್ ತತ್ವಜ್ಞಾನದಿಂದ. ಮತ್ತು ಆಗಿನ ಕಾಲದಲ್ಲಿ ಕ್ರಿಸ್ತ ಶಕ 5-6ನೇ ಶತಮಾನದಲ್ಲಿ ಗ್ರೀಕ್ ತತ್ವಜ್ಞಾನ ಮತ್ತು ಕ್ರಿಶ್ಚಿಯಾನಿಟಿ, ಚರ್ಚ್ ವ್ಯವಸ್ಥೆ, ಇವೆರಡರ ಮಧ್ಯದಲ್ಲಿ ಒಂದು ರೀತಿಯ ಸಂಘರ್ಷ ಬೆಳೆಯಿತು. ಆ ಸಂಘರ್ಷದಿಂದಾಗಿ ಏನಾಯಿತು, ತತ್ವಜ್ಞಾನಿಗಳು ಈ ಕ್ರಿಶ್ಚಿಯಾನಿಟಿಯನ್ನು ಹೇಗಾದರೂ ಮಾಡಿ ಅದನ್ನು ಹೊಡೆದುರುಳಿಸಬೇಕು ಅಂತ ಹೋಗ್ತಾರೆ. ನಿಮಗೆ ಗೊತ್ತಿರ್ಬೋದು, ಎಷ್ಟೋ ಮಂದಿ ಅಲ್ಲಿ ಆ ಕ್ಯಾಥಲಿಕ್ ಒಂದು ಸಿಸ್ಟಮ್ ಅನ್ನು ವಿರೋಧಿಸಿ ಪ್ರೊಟೆಸ್ಟೆಂಟರಾಗಿ ಬದಲಾಗ್ತಾರೆ, ಅದನ್ನು ವಿರೋಧಿಸಿ ಹೊರಗೆ ಬರ್ತಾರೆ. ಇವರು ಕ್ಯಾಥಲಿಕ್ ವ್ಯವಸ್ಥೆ ಏನು ಅದನ್ನು ಬಿಡೋದಿಲ್ಲ. ಯಾಕೆಂತ ಹೇಳಿದ್ರೆ ಅವರು ಕೂಡ ಇವರನ್ನು ನಡು ದಾರಿಯಲ್ಲಿ ಬೀದಿಯಲ್ಲಿ ನಿಲ್ಲಿಸಿ ಸುಟ್ಟು ಹಾಕ್ತಾರೆ, ಬೆಂಕಿ ಹಾಕಿ ಸುಟ್ಟು ಹಾಕ್ತಾರೆ. ಬ್ರೂನೋ ಅನ್ನುವ ಒಬ್ಬ ವ್ಯಕ್ತಿಯನ್ನ ಸುಟ್ಟು ಹಾಕ್ತಾರೆ. ಗೆಲಿಲಿಯೋ, ನಿಮಗೆ ಗೊತ್ತಿರಬಹುದು, 80 ವರ್ಷದ ವೃದ್ಧ, ಅವನನ್ನ ವಿಚಾರಣೆಗೆ ಕರೀತಾರೆ. ಅವನನ್ನ ಮೇಲಿಂದ ಮೇಲೆ ವಿಚಾರಣೆ ಮಾಡಿ ಅವನನ್ನ ಗೃಹ ಬಂಧನದಲ್ಲಿ ಇಡ್ತಾರೆ. ಅದೇ ರೀತಿಯಲ್ಲಿ ನಾನು ಆಗಲೇ ಹೇಳಿದ ಹಾಗೆ ಸಾಕ್ರೆಟಿಸ್ನನ್ನ ವಿಷ ಕೊಟ್ಟು ಕೊಲ್ಲಿಸ್ತಾರೆ. ಹೀಗೆ ಅನೇಕ ವ್ಯಕ್ತಿಗಳನ್ನ ತತ್ವಜ್ಞಾನಿಗಳು ಯಾರೆಲ್ಲ ಇದ್ದಾರೆ ಅಂದ್ರೆ ನಮ್ಮ ಕ್ರಿಶ್ಚಿಯನ್ ವ್ಯವಸ್ಥೆಗೆ, ನಮ್ಮ ಕ್ರೈಸ್ತ ವ್ಯವಸ್ಥೆಯನ್ನು ಯಾರೆಲ್ಲ ಪ್ರಶ್ನೆ ಮಾಡ್ತಾರೆ ಅವರೆಲ್ಲರನ್ನೂ ಕೂಡ ಈ ರೀತಿಯಲ್ಲಿ ಅವರು ಒಬ್ಬರಾಗಿ ಒಬ್ಬರು ಅವರನ್ನ ನಾಶ ಮಾಡ್ತಾ ಹೋಗ್ತಾರೆ. ಈ ರೀತಿಯ ಒಂದು ದೊಡ್ಡ ಸಂಘರ್ಷ ನಡೆದು ಕೊನೆಗೆ ತತ್ವಜ್ಞಾನ ಭಿನ್ನವಾದ ದಾರಿಯನ್ನು ಹಿಡಿಯುತ್ತೆ. ಯಾವ ದಾರಿ ಅಂತ ಹೇಳಿದ್ರೆ ಇದೇ ವಿಜ್ಞಾನ, ಇದೇ ಗಣಿತ, ಇದೇ ನಮ್ಮ ಇವತ್ತಿನ ಎಲ್ಲ ಜ್ಞಾನ ಶಾಖೆಗಳ ಮಾರ್ಗವನ್ನು ಹಿಡಿಯುತ್ತೆ. ಅಲ್ಲಿ ಅದರ ಒಂದು ಹರಿವು ಮುಂದೆ ಹೋಗ್ತಾ ಬರುತ್ತೆ. ಆಮೇಲೆ ಇವತ್ತು ನೀವು ಕೇಳಬಹುದು, ಪಾಶ್ಚಾತ್ಯ ಜಗತ್ತಿನಲ್ಲಿ ಸೆಕ್ಯುಲರ್ ಇದಿದೆ, ತತ್ವಜ್ಞಾನ ಇದೆ, ಸೆಕ್ಯುಲರ್ ತತ್ವಜ್ಞಾನ. ಯಾಕೆ ಸೆಕ್ಯುಲರ್ ಅನ್ನೋ ಶಬ್ದ ಬಂತು ಅಂತ ಹೇಳಿದ್ರೆ ಅವರು ಕ್ರೈಸ್ತ ವ್ಯವಸ್ಥೆಗೆ ವಿರುದ್ಧವಾಗಿ ನಿಂತವರು ಅನ್ನುವ ಕಾರಣಕ್ಕೆ. ಸೊ ಕ್ರೈಸ್ತ ವ್ಯವಸ್ಥೆಗೆ ವಿರುದ್ಧವಾಗಿ ನಿಂತವರನ್ನ ಸೆಕ್ಯುಲರ್ ಅಂತ ಕರೆದ್ರು. ಅವರು ಮುಂದೆ ಈ ಶಿಕ್ಷಣ ವ್ಯವಸ್ಥೆಯನ್ನು ಆಳ್ತಾ ಹೋದ್ರು. ಆ ಒಂದು ವ್ಯವಸ್ಥೆಯ ರೂಪಗಳನ್ನು, ಬೇರೆ ಬೇರೆ ರೂಪಗಳನ್ನು ಇವತ್ತು ನಾವು ಶಿಕ್ಷಣ ವ್ಯವಸ್ಥೆಯಲ್ಲಿ ನೋಡ್ತಾ ಇದ್ದೇವೆ. ಈ ಮಾತುಗಳನ್ನು ನಾನು ಯಾತಕ್ಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಫಿಲಾಸಫಿ ಅಂತ ಹೇಳುವಂಥದ್ದು ಸರಿಯಲ್ಲ, ನಾವು ತತ್ವಜ್ಞಾನ ಅನ್ನುವ ಶಬ್ದವನ್ನೇ ಬಳಸಬೇಕು. ಇವತ್ತಿಗೂ ಕೂಡ ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಅತ್ಯಂತ ದೊಡ್ಡ ಪದವಿ ಯಾವುದು ಅಂತ ಹೇಳಿದ್ರೆ ಡಾಕ್ಟರ್ ಆಫ್ ಫಿಲಾಸಫಿ. PhD ಮಾಡಿದ ಅಂತ ಹೇಳಿದ್ರೆ ಅವ್ನು ಗ್ರೇಟು ಅಂತ. ಆ ಫಿಲಾಸಫಿ ಅನ್ನುವ ಒಂದು ಛಾಯೆಯನ್ನ, ಒಂದು ಅಸ್ಥಿಪಂಜರವನ್ನ ಇನ್ನೂ ಉಳಿಸ್ಕೊಂಡಿದ್ದೇವೆ ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ. ನಮಗೆ ನಮ್ಮದೇ ಆದ ಒಂದು ಶಬ್ದ ಸಿಕ್ಕಿಲ್ಲ. ಶಿಕ್ಷಣ ವ್ಯವಸ್ಥೆಯಲ್ಲಿ ಒಬ್ಬ ದೊಡ್ಡ ಪ್ರಗಲ್ಭ, ಒಬ್ಬ ವಿದ್ವಾಂಸ ಅಂತ ಹೇಳುವುದಕ್ಕೆ ನಮ್ಮ ಭಾರತೀಯ ಭಾಷೆಯಲ್ಲಿ ನಮಗೆ ಒಂದು ಶಬ್ದ ಸಿಕ್ಕಿಲ್ಲ. ನಮ್ಮ ಇವತ್ತಿನ ಯೂನಿವರ್ಸಿಟಿಗಳು ಮತ್ತೆ ಅದನ್ನೇ ಹಿಡ್ಕೊಂಡಿದ್ದಾವೆ, PhDಯನ್ನೇ ಹಿಡ್ಕೊಂಡಿದ್ದಾವೆ. ನಾವು ಕೂಡ PhDಯ ಬೆನ್ನ ಹಿಂದೆ ಓಡ್ತಾ ಇದ್ದೇವೆ. ಹಾಗಾಗಿ ನಮ್ಮ ದೇಶದಲ್ಲಿ ನಮ್ಮ ಭಾರತೀಯ ರೀತಿಯ, ಭಾರತೀಯ ಪರಿಕಲ್ಪನೆಯ ಶಿಕ್ಷಣ ಬೇಕು ಅಂತ ಹೇಳಿದರೆ ನಾವು ಕೊಡಬೇಕಾಗಿರುವುದು ನಮ್ಮ ಭಾರತೀಯ ತತ್ವಜ್ಞಾನದ ಹಿನ್ನೆಲೆಯಲ್ಲಿ ಶಿಕ್ಷಣ. ನಾನು ಆಗಲೇ ಹೇಳಿದ ಹಾಗೆ ಮೆಕಾಲೆ ಪ್ರಣೀತ ಶಿಕ್ಷಣದಲ್ಲಿ ಅವರು ಮಾಡಿದ್ದೇನು, ನಾವು ನೇರ ಹೇಳ್ಬೋದು, ಸಂಸ್ಕೃತವನ್ನು ತೆಗೆದ್ರು, ಶಾಲೆಗಳನ್ನು ತೆಗೆದ್ರು, ಗುರುಕುಲವನ್ನು ತೆಗೆದ್ರು, ಅಲ್ಲಿ ದೊಡ್ಡ ದೊಡ್ಡ ಕಟ್ಟಡಗಳನ್ನು ಹಾಕಿದ್ರು, ಕಾಲೇಜ್ ವ್ಯವಸ್ಥೆ ಮಾಡಿದ್ರು, ಇಂಗ್ಲಿಷ್ ಕಲಿಸಿದ್ರು. ಅಲ್ಲ, ಅದು ಇಡೀ ವ್ಯವಸ್ಥೆ, ಇಡೀ ದೋಷದ ಒಂದು 10% ಮಾತ್ರ. 90% ಏನಾಯಿತು ಅಂತ ಹೇಳಿದ್ರೆ ನಮ್ಮ ಶಿಕ್ಷಣ ವ್ಯವಸ್ಥೆಯಿಂದ ನಮ್ಮ ತತ್ವಜ್ಞಾನದ ಹಿನ್ನೆಲೆಯನ್ನು ತೆಗೆದ್ರು. ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ತತ್ವಜ್ಞಾನದ ಹಿನ್ನೆಲೆ ನಮಗೆ ಕಳಚಿ ಹೋದ್ರಿಂದ ಇವತ್ತು ನಮಗೆ ಯಾವುದೇ ಪಾರಿಭಾಷಿಕ ಶಬ್ದಗಳ ಬಗ್ಗೆ ಗೊತ್ತಿಲ್ಲ. ಭಾರತೀಯ ತತ್ವಜ್ಞಾನ, ಅದು ನ್ಯಾಯ ಇರಬಹುದು, ವೈಶೇಷಿಕ ಇರಬಹುದು, ಅಥವಾ ನಮ್ಮ ಪುರಾಣಗಳಿರಬಹುದು, ನಮ್ಮ ಭಗವದ್ಗೀತೆ ಇರಬಹುದು, ರಾಮಾಯಣ ಮಹಾಭಾರತಗಳಂಥ ಮಹಾಕಾವ್ಯಗಳಿರಬಹುದು, ವೇದ ಸಾಹಿತ್ಯ ಇರಬಹುದು, ಈ ಎಲ್ಲದರಲ್ಲೂ ಕೂಡ ಬರುವಂತಹ ಸಾವಿರಾರು ಪಾರಿಭಾಷಿಕಗಳಲ್ಲಿ 10 ಪಾರಿಭಾಷಿಕಗಳಾದರೂ ನಮಗೆ ಗೊತ್ತಿದೆಯಾ ಕೇಳಿದರೆ ಇಲ್ಲ. ಅದೇ ನಾವು ಇಂಗ್ಲಿಷಿನ ಅಥವಾ ಗ್ರೀಕ್ ಮೂಲದ ಸೋಷಿಯಾಲಜಿ, ಕ್ರಿಮಿನಾಲಜಿ, ಸೈಕಾಲಜಿ, ಫಿಲಾಸಫಿ ಇತ್ಯಾದಿ ಶಬ್ದಗಳನ್ನು ಓದ್ತೇವೆ. ಇವತ್ತು ನಮ್ಮ ಯೂನಿವರ್ಸಿಟಿಗಳಲ್ಲಿ ಅಂತಹ 100 ಶಬ್ದಗಳನ್ನು ನಾವು ನೋಡ್ತೇವೆ. ಆದರೆ ಭಾರತೀಯ ಹಿನ್ನೆಲೆಯ ಪಾರಿಭಾಷಿಕಗಳನ್ನು ನಾವು ಇವತ್ತು ನೋಡ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಭಾರತೀಯ ತತ್ವಜ್ಞಾನವನ್ನು ಸಂಪೂರ್ಣವಾಗಿ ಶಿಕ್ಷಣ ವ್ಯವಸ್ಥೆಯಿಂದ ದೂರ ಇಡಲಾಗಿದೆ. ಹಾಗಾಗಿ ನಾವು ಇವತ್ತು ಭಾರತೀಯ ಚಿಂತನೆಯ ಗಣಿತವನ್ನಾಗಲಿ, ಭೌತವಿಜ್ಞಾನವನ್ನಾಗಲಿ, ಅಥವಾ ಯಾವುದೇ ಒಂದು ಜ್ಞಾನ ಶಾಖೆಯನ್ನಾಗಲಿ ಇವತ್ತು ಭಾರತೀಯ ಕ್ರಮದಲ್ಲಿ ಓದ್ತಾ ಇಲ್ಲ. ಅವರ ಕನ್ನಡಕ ಹಾಕಿಕೊಂಡು ಇವತ್ತಿನ ಜಗತ್ತನ್ನು ನಾವು ನೋಡ್ತಾ ಇದ್ದೇವೆ. ಇದು ನಾನು ನಿಮಗೆ ದಾಟಿಸಬೇಕಾಗಿದ್ದ ಒಂದು ವಿಚಾರ. ಅದನ್ನು ಎಷ್ಟರ ಮಟ್ಟಿಗೆ ಮಾಡಿದ್ದೇನೆ ಗೊತ್ತಿಲ್ಲ. ಬಹುಶಃ ಇನ್ನು ಮುಂದಿನ ದಾರಿ ಹೇಗಿರಬೇಕು ಅಂತ ಹೇಳಿದರೆ,
ನಮ್ಮ ಎಲ್ಲರ ಕ್ರಮ, ಶಿಕ್ಷಣ ಕ್ರಮ, ಅದರಲ್ಲಿ ತತ್ವಶಾಸ್ತ್ರ, ತತ್ವಜ್ಞಾನ ಅನ್ನುವುದು ಹಿನ್ನೆಲೆಯಾಗಿರಬೇಕು. ಅದು ಹಿನ್ನೆಲೆ ಆಗಿದ್ದರೆ ಮಾತ್ರ ನಮಗೆ ನಮ್ಮ ವಿಜ್ಞಾನ ಏನು, ನಮ್ಮ ಗಣಿತ ಏನು, ನಮ್ಮ ಸಮಾಜ ಏನು ಅನ್ನೋದು ನಮಗೆ ಅರ್ಥ ಆಗಲಿಕ್ಕೆ ಸಾಧ್ಯ. ನ್ಯಾಯಶಾಸ್ತ್ರದ ಹಿನ್ನೆಲೆ ಇಲ್ಲದೆ, ತರ್ಕಶಾಸ್ತ್ರದ ಹಿನ್ನೆಲೆ ಇಲ್ಲದೆ, ಅಥವಾ ಯಾವುದೇ ಆಗಮಶಾಸ್ತ್ರಗಳ ಹಿನ್ನೆಲೆ ಇಲ್ಲದೆ, ದರ್ಶನಗಳ ಹಿನ್ನೆಲೆ ಇಲ್ಲದೆ ನಾವು ಬದುಕ್ತಾ ಇದ್ದೇವೆ ಅಂತ ಹೇಳಿದ್ರೆ, ನಾವು ಇವತ್ತು ಗ್ರೀಕರ ಛಾಯೆಗಳಾಗಿ, ಏನು ಪ್ಲೇಟೋ ಹೇಳಿದ ಫಾರ್ಮ್ ಅಂತ ಒಂದಿರುತ್ತೆ, ಆಕೃತಿ ಇರುತ್ತೆ, ಅದರ ನೆರಳುಗಳಾಗಿ ಇಲ್ಲೆಲ್ಲ ಕಾಣಿಸ್ತವೆ ಅಂತ ಹೇಳಿ, ನಾವು ಭಾರತದಲ್ಲಿ ತುಂಬಿರುವ ಎಲ್ಲ ಶಿಕ್ಷಿತರು, ಎಲ್ಲ ಪದವೀಧರರು, ನಾವೆಲ್ಲರೂ ಎಲ್ಲಿಯ ಛಾಯೆಗಳು ಅಂತ ಹೇಳಿದರೆ ಆ ಗ್ರೀಕ್ ತತ್ವಜ್ಞಾನದ ಛಾಯೆಗಳು. ಹಾಗಾಗಿ ಭಾರತೀಯ ತತ್ವಜ್ಞಾನವನ್ನು ನಾವು ಮತ್ತೆ ಮುನ್ನೆಲೆಗೆ ತಂದರೆ ಮಾತ್ರ ನಮ್ಮತನದ ಅರ್ಥ, ನಮ್ಮತನದ ಬೆಲೆ ನಮಗೆ ಗೊತ್ತಾಗಬಹುದು. ಇದಕ್ಕೆ ಒಂದು ಸಣ್ಣ ಉದಾಹರಣೆಯನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಬಹಳ ಹೊತ್ತು ತಗೊಂಡೆ. ನವ್ಯ ನ್ಯಾಯ ಅನ್ನೋ ಒಂದು ಬ್ರಾಂಚ್ ಇದೆ. ಮಧ್ವಾಚಾರ್ಯರು ಕೂಡ ಅದರಲ್ಲಿ ಬಹಳಷ್ಟು ಕೆಲಸವನ್ನು ಮಾಡಿದ್ದಾರೆ. ಈ ನವ್ಯ ನ್ಯಾಯ 14-15ನೇ ಶತಮಾನದಲ್ಲಿ ನ್ಯಾಯದ ಪಾರಿಭಾಷಿಕಗಳಲ್ಲಿ ನಮ್ಮ ಜಗತ್ತನ್ನು ವಿವರಿಸಲಿಕ್ಕೆ ಸಾಧ್ಯ ಇಲ್ಲ, ಮತ್ತಷ್ಟು ಬೇಕು ಅನ್ನೋ ಕಾರಣಕ್ಕೆ ಬಂದಂತಹ ನವ್ಯ ನ್ಯಾಯ ಇವತ್ತು, ನನಗೊಬ್ಬರು ವಿಜ್ಞಾನಿಯೇ ಹೇಳಿದರು, ಇವತ್ತು ಕೃತಕ ಬುದ್ಧಿವಂತಿಕೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ನಾವೇನು ಹೇಳ್ತೇವೆ, ಅದನ್ನು ಕಲಿಯುವುದಕ್ಕೆ ಇದು ಬಹಳ ಸಹಾಯ ಮಾಡುತ್ತೆ. ಹೀಗೆ ನಾವು ನಮ್ಮ ತತ್ವಜ್ಞಾನವನ್ನು ಇವತ್ತಿನ ದಿನಕ್ಕೆ ಹೊಂದಿಸುವುದು ಹೇಗೆ? ಇವತ್ತಿನ ನನ್ನ ಸಮಾಜವನ್ನು, ಇವತ್ತಿನ ಜಗತ್ತನ್ನು ನನಗೆ ಅರ್ಥ ಮಾಡಿಕೊಳ್ಳುವುದಕ್ಕೆ ತತ್ವಜ್ಞಾನ ಯಾವ ರೀತಿಯಲ್ಲಿ ಸಹಾಯ ಮಾಡಬಹುದು? ನಮ್ಮ ನ್ಯಾಯಸೂತ್ರಗಳಿರ್ಬೋದು, ಅಥವಾ ನಮ್ಮ ಗಣಿತ ಇರ್ಬೋದು, ನಮ್ಮ ಎಲ್ಲ ಈ ಜ್ಞಾನಶಾಖೆಗಳಿರ್ಬೋದು, ಇವುಗಳ ಮೂಲಕ ಇವತ್ತಿನ ಸಮಾಜವನ್ನು, ಇವತ್ತಿನ ತಂತ್ರಜ್ಞಾನವನ್ನು, ಇವತ್ತಿನ ವಿಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಾ ಅನ್ನುವುದರ ಒಂದು ಹೊಸ ಯೋಚನೆಯನ್ನು ನಾವಿವತ್ತು ತತ್ವಜ್ಞಾನದ ವಿದ್ಯಾರ್ಥಿಗಳು ಮಾಡಬೇಕಾಗಿದೆ. ಇದು ಮಾಡಿದರೆ ಬಹುಶಃ ಮುಂದಿನ ದಿನಗಳಲ್ಲಿ ನಾವು ನಮ್ಮತನದ ಶಿಕ್ಷಣವನ್ನು ಎಲ್ಲ ಕಡೆ ನೋಡಲಿಕ್ಕೆ ಸಾಧ್ಯ.